ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದವ ನಮಸ್ಕಾರವೇಗೆಂಡು ಸಾಯಿನ ಗವದಮ್ಮ ತುಂಬ ನಂಗೆ ಸೊರ್ಪಯುವುದೋಗೆ ಇಂದು ಎಳುವುತ್ತಾವುದು ತಲೈಪು ಈಗ ಕೊಟ್ಟು ದಾರು ಕೆಟ್ಟದು ಕೆಡೆಯ ಎಂಬ ಕರುತಪತಿ ಸ್ವಾಮಿಕ ಈಗ ವಿಡಿಯೋದೋಗೆ ಹೇಗೀರ ಅದುಗ ಮೇಲೆ ಅದನುடைய விளக்கம் ನಂಗೆ ಹೇಗೋಣ ಗವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ಉನ್ನ ಕೃಷ್ಣರು ಸಂತೋಷವ ಎಲ್ಲಾ ಗೋಪಾಲರು ಕೂಡ ನಲುದರು ಸೆಂಡಾಡಿದರು ಅವಕ್ಕೆ ಎಲ್ಲಾ ಕಾಡು ಬನದೋಗೆ ಒಬ್ಬೊಬ್ಬನ ಮಾಕೆ ಮಾತಾಡಿ ವೇಷ ಹಾಕಿ ನಡಿಚಿ ನಾಟಕವ ಆಡಿದರು ಅದುಗೋಸು ದನ ಎಲ್ಲ ಹುಲ್ಲ ಮೇಂದು ಸಂದ ಹಾಪದು ಮುಂದಾಡು ಬಂದುಟ್ರ ಇತಮಾಕ ಒಂದು ಜನ ಕೃಷ್ಣರು ಬಲರಾಮರು ಗೋಪಾಲರುಗಳೆಲ್ಲ ಮರಮೇಡುನ ಒರಿಗಿನಿಬ್ಬನೆ ಬ್ರಹ್ಮದೇವರು ಸತ್ಯಲೋಕ ಅಂದ ಬಂದು ಕೃಷ್ಣರನ ಶಕ್ತಿಯ ಅರಿಯಾದ ಅದನ್ನ ಶೋಧನ ಮಾಡುದು ಎಂದು ನೆನಚಿ ಕೃಷ್ಣರು ಕೂಡ ನಲುದು ನಿದ್ದ ಆ ಗೋಪಾಲರುಗಳು ದನ ಕರು ಎಲ್ಲವ ತನ್ನ ಶಕ್ತಿನೋಗೆ ಮಯಕ ಮಾಡಿಚಿ ಅವಕ್ಕರ ಮೇರೆ ಬಾನು ನೋಗೆ ಅಡುವ ಗೀಡಗೋಸು ಒರಿಗಿಸಿ ಉಣಿಚಿ ಬೀತರು ಕುನ್ನ ಕೃಷ್ಣರು ಬಲರಾಮರು ಎರಡ ಒರಿಗಿ ಎದ್ದು ನೋಡುನೆ ದಾರುವೂ ಕಾಣೆ ಇದೆಲ್ಲಾ ಬ್ರಹ್ಮದೇವರನ್ನ ಜೋಲಿತಾಂದು ಅರೆದ ಕೃಷ್ಣರು ತನ್ನ ಯೋಗ ಶಕ್ತಿಯ ಬೀತು ತಾನೇ ಗೋಪಾಲರುಗಳನ್ನ ಉರುವವ ಎತ್ತಿ ದನ ಕರು ಆಗಿ ಮನೆಗೋಯಿ ಒಬ್ಬೊಬ್ಬನ ಕೊಡುವು ಅವಕವಕರ ಮನೆ ಕೂಸನ ಉರುವನೋಗೆ ಇದ್ದರು ಅಪ್ಪರ ಜನ ಆಯ್ತ ಬ್ರಹ್ಮದೇವರು ಕೀಯ ಭೂಲೋಗಗ ಗೋಕುಲಗ ಬಂದು ನೋಡುನೆ ಎಲ್ಲಾ ಗೋಪಾಲರುಗಳು ಕೃಷ್ಣರ ಕೊಡವು ಬಲರಾಮರ ಕೊಡವು ದನ ಮೇಸಿ ನಲುದು ನಿದ್ದಾರೆ ಇದನ್ನ ನೋಡಿ ಆಶ್ಚರ್ಯಪಟ್ರು ಮೇಲೆ ಹೋಗಿ ಗೀಡಗೋಸು ನೋಡ್ನೆ ಅಲ್ಲಿಯೂ ಅವಕ ಮಯಕನೋಗ ಒರಿಗಿ ನಿದ್ದಾರೆ ಎರಡು ಎಡೆಯ ಗೋಪಾಲರುಗಳ ನೋಡಿ ಇದೇನು ಅತಿಶಯಾಂದ ಆಶ್ಚರ್ಯಪಟ್ಟು ಇದೆಲ್ಲಾವೇ ಕೃಷ್ಣರ್ನ ಶಕ್ತಿ ತಾಂದು ತನಗ ಒಳ್ಳಂಗ ಪುರಿಂಜಿತ್ತು ಬ್ರಹ್ಮದೇವರು ಕೃಷ್ಣರ್ ಸಾರ ಬಪ್ಪನೆ ತನಗ ನೋಡುದೆಲ್ಲಾ ಕೃಷ್ಣರ ತೋರಿತು ಬ್ರಹ್ಮದೇವಾಂದು ಕೃಷ್ಣರು ಏಗುನೆ ಕೋಡಿ ಕಣಕ್ಕಾನ ಬ್ರಹ್ಮದೇವರು ಅವಕವಕರ ಅಂಡ ಬ್ರಹ್ಮಾಂಡ ಅಂದ ಬಂದರು ಇದನ್ನು ನೋಡಿ ಬ್ರಹ್ಮದೇವರು ಆಶ್ಚರ್ಯಪಟ್ಟರು ನಾವು ಒಬ್ಬತ ಬ್ರಹ್ಮದೇವ ಅಂದು ನೆನಚಿದೆ ಅಲ್ಲ ಈಸಗ ಬ್ರಹ್ಮದೇವರು ಇದ್ದಾರೆ ತವಾಂದು ನೆನಚಿ ತನ್ನ ಗರ್ವ ಒಡೆದುಟ್ಟ ಕೃಷ್ಣರ ಮೇಲೆ ಅಟ್ಟ ಸಂದೇಗ ತೀರಿಬಿಟ್ಟ ಅದಿಗಿಂದಾಡು ಬ್ರಹ್ಮದೇವರು ತನ್ನ ತಪ್ಪ ಉಣರ್ದು ಮನ್ನಿಪಕ್ಕೇತು ಪುನ್ನ ಕೃಷ್ಣರುಗ ಕೈ ಮುಗಿದು ಅಡ್ಡವೂ ಬುದ್ಧರು ಇದನ್ನತ್ತ ನಂಗ ಬ್ರಹ್ಮ ವಿಮೋಹನ ಲೀಲಾ ಅಂದ ಹೇಗಿನ ವಿಮೋಹನ ಅಂದಲೆ ಸಂದೇಗ ಕೊಳಪ ಅಂದ ಹೇಗಾಕು ಆ ಕುನ್ನ ಕೃಷ್ಣರು ಬ್ರಹ್ಮದೇವರನ್ನ ಸಂದೇಗವೋ ಕೊಳಪವೋ ತೀರ್ಚಿದರು ನಂಗ ಒಳ್ಳಿತ್ತಾಲೆ ನಾಡು ಒಳ್ಳಿತ್ತು ಕೊಟ್ಟು ಕೆಟ್ಟಮಿಲ್ಲೆ ಕೊಡಾದ ಬದುಕಿದಮಿಲ್ಲೆ ಎಂದು ಹೇಗಿದ ಧನವಾನ್ಗಳೇ ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಇನ್ನೊಂದು ಕೃಷ್ಣರನ ಲೀಲೆಯ ಪತ್ತಿ ನಾ ಮಾತಾಡ್ನೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ ಹಿಂಗೆಲ್ಲವೂ ಸೋಮಿಕೆಯಿದ ಕರುತ ನಿಂಗ ಈ ಕಾಣುಲಿದೋಗ ವಿಡಿಯೋದಾಗ ನೋಡಿದಾರಿ ಆ ಬ್ರಹ್ಮದೇವರು ಎತ್ತೆ ಬಂದು ಕೃಷ್ಣರುடைய ಶಕ್ತಿಯೆಲ್ಲೋ ಪುರಿಂಜದಗಿಂದಾಡು ಸರಿ ಇತ್ತಮಾಕ ಒಂದು ಶಕ್ತಿಯಾಡ ಒಂದು ಕೃಷ್ಣರನ್ನ ನಂಗೆ ಒಂದು ಕುನ್ನ ಒಂದು ಲೀಲೆ ಮಾಡಿ ತೋರ್ಚಾವೇ ತಿಂದೆ ಬ್ರಹ್ಮದೇವ ನೆನೆಸಿದರು ಹೀಗೆ ರಾಧಮ್ಮ ಕೃಷ್ಣರು ಗೋಬೀರುಗಳೆಲ್ಲವೇ ಆಡು ದನ ಎಲ್ಲ ಕೀಯೆ ಒಳ್ಳಂಗೆ ಒಂದು ನಂದವನದೋಗಿ ಹೊರಗಿಂಡಿದ್ದರು ಆ ಜಾಮದೋಗ ಏನೇ ಮಾಡಿದಂದರೆ ಬ್ರಹ್ಮದೇವರ ಮೇಲೆ ಬಂದು ನೋಡಿದರು ತನ್ನುடைய ಶಕ್ತಿಯ ಪಯನ್ಪಡುತ್ತಿ ಒಂದು ಗೀಡಗೋಸು ಎಲ್ಲವೂ ಮುಚ್ಚಿ ಬಿತ್ತುಬಿಟ್ಟ ದಾರು ಕಣ್ಣು ತೋರ್ಸಾದಂಗೆ ಮಾಡಿದ ಇದೆಲ್ಲವ ಕೃಷ್ಣರ ಅಡದರಿಯಾ ಇಲ್ಲಿಯಾ ನೋಡೋನೆ ಕೃಷ್ಣರುடைய ಶಕ್ತಿ ತೋರಿಸಿದಲಿಯೋ ಸೌಮ್ಯ ಕೇಳಿದಿರಲಿಯೋ ಆಗ ಏನು ಮಾಡೋದಲ್ಲೇ ನಾ ನೋಡಿ ಶಕ್ತಿ ತೋರಿಸಿ ಅವಕ್ಕೆಲ್ಲ ಮರಚಿ ಬೀತಲಿ ಸೇತಿ ನಾ ಬಂದು ಅವಕ್ಕೆ ಎಲ್ಲೆಲ್ಲಿ ಇದ್ದಿದ್ದಾರೆಯೋ ಅವಕ್ಕೆ ಮನೆ ಕೇಗಿ ಅವಕ್ಕೆಲ್ಲ ಮಣ್ಣೆ ಎಂಬುದನ್ನ ಆ ಕೃಷ್ಣರುடைய ಶಕ್ತಿ ನೋಡಿದೆಗಿಂದಾಡು ತಾ ಬ್ರಹ್ಮದೇವರುடைய ಆಣವ ಅಡಂಗಿಬಿಟ್ಟ ಎಂಬುದನ್ನು ತಾ ಸೌಮ್ಯಕ್ಕೆ ಅಪ್ಪರ ಸಿರಪ್ಪ ಏಯ್ದರು ಆಲ ಇಲ್ಲಿದೋಗೆ ನೀ ಹಣವಟ್ಟು ಕಾಸಟ್ಟು ಕೊಟ್ಟಮ್ಮ ದಾರು ಎಂದು ಕೆಟ್ಟದು ಕೆಡೆಯ ನಂಗೆ ಎತ್ತೆ ಅಯ್ಯನವಕ್ಕೆಲ್ಲ ಕಡೆ ಮೊದಲು ಕಾಲ ಅಂದ ಏನು ಮಾಡಿದ್ದಾರೆ ಅಂದರೆ ಅಂದಿನ ಜನದೋಗಿಯೋ ದಾರದಾರಿಗೆಲ್ಲ ಹಿಟ್ಟು ಇಲ್ಲಿಯೋ ಅವಕ್ಕೆಲ್ಲ ಹಿಟ್ಟು ಕೊಟ್ಟಿದ್ದಾರೆ ದಾರಾಗ ನೀರು ಬೇಕೋ ಆ ನೀರು ಕೊಟ್ಟಿದ್ದಾರೆ ದಾರಿಗೆ ಏನು ಉದಯ ಬೇಕೋ ಎಲ್ಲವೇ ಮಾಡಿದ್ದಾರೆ ಇದನ್ನ ನಮಗೆ ನೋಡೋಣಂತ ಒಂದೊಂದು ಜನವು ನಂಗೆ ಕಥೆದೋಗೆ ನೋಡೋಣ ಒಂದು ಕುನ್ನ ಒಂದು ವರ್ಲಾಟು ಕಥೆದೋಗ ನೋಡೋಣ ಏನ ತೋರ್ರ ಅಂದಲೇ ಒಂದು ಫ್ರೆಂಚ್ ನಾಡು ಒಂದು ಹೇಗಿರ್ತವ ಆ ನಾಡುದೋಗೆ ಒಂದು ಅಪ್ಪನೂ ಮಾತಿ ಇದ್ದರು ಒಂದು ಏಕಂದರೆ ಅಪ್ಪ ಮಾತಿ ಇಬ್ಬದಿಗೆ ಏನೇ ಕಾರಣ ಅಂತ ಕೇಳ್ತಲೆ ಅಪ್ಪ ಬಂದು ಮದುವೆ ಮಾಡಿ ಒಳ್ಳಂಗೆ ಕೂಸ ಸಾಕಿಂಡು ಬಂದ ಒಂದು ಕುನ್ನ ಜನದೋಗೆ ಏನಾಗ್ಬಿಟ್ಟ ಅಂದಲೇ
ಆ ಅಪ್ಪನುடைய ಅವ ಸಂಪಾದನೆ ಎಲ್ಲ ಒಳ್ಳೆಂಗೆ ಅಟ್ಟಲಿ ಸೇತಿ ಅವಾಗ ಒಂದು ಸಂಕಟ ಬಂದದೆ. ಆ ಸಂಕಟವಾಗಿ ಏಸವೋ ಕಷ್ಟಪಟ್ಟು ನೋಡಿದರು. ಆಗ ಸಂಕಟವ ತೀರ್ಚೋದು ಮುಡಿಯಮ್ಮನೆ ಅವಕ್ಕೆಲ್ಲ ಮರುತವರೆಲ್ಲ ಹೇಗೋನೆ ತನ್ನ ಸಾರೆ ಮುಡಿಜ ಏಸ ಕಷ್ಟ ಕೂಸನ್ನು ಅಪ್ಪನ ಎರಡವು ಕಷ್ಟಪಟ್ಟು ಒಳ್ಳಂಗೆ ಸಾಕಿ ಎತ್ತಿ ಬಂದರು. ಆಲೆ ಅವಾಗ ಮುಡಿಯಾದ ಕಟ್ಟ ಬಪ್ಪನೆ ಅವು ಹೇಗಿದ ನಾ ಇಂದು ಪಿರಿಂಜಿವಪ್ಪ ಜಾಮ ಬಂದರ ಕೂಸ ಒಳ್ಳಂಗೆ ನೋಡಿಬಿಡು ಅಂತ ಹೇಗಿದೆ. ಅಪ್ಪನ ಸರಿ ಹೇಗಿದ ಅಪ್ಪನೂ ಸರಿಯಿಂದ ಹೇಗಿಟ್ಟು ಹೋದ. ಆಲೆ ಏನ ಕಾಲ ಸುಳ್ನೆಲೆ ಮಾರೋನೆ. ಆಗ ಆ ಜಾಮದೊಗೆ ಅವ್ವಯೂ ಸತ್ತುಬಿಟ್ಟ. ಈಗ ಅಪ್ಪನೂ ಮಾತಿಯತ್ತು ಇದ್ದರು. ಈಗ ಎರಡಾವು ಕೂಲಿಗಿದಿತ್ತು ತಿಂಬ ಆ ಜಾಮ ಬಂದು ಬಿಡಾನೆ. ಎರಡ ಕೂಲಿಗಿದ್ದಿಟ್ಟು ಆಗಲೇ ಏನಂದಲ್ಲ ಕಡಲ್ ಕಡಂದು ವಾಣಿಭ ಹೋದಾನಂದ. ಈಗ ಪೊರುಳು ತೇಡೋದು ಒಪ್ಪನೆ ಅಪ್ಪನೂ ಮಾತಿನೋ ಕಡಲ್ ಕಡಂದು ಓನೆಂದೋಗಿ ಒಂದು ಪಡಗದಾಗ ಒಪ್ಪನೆ ಪಾದಿ ದೂರ ಹೋಗಿಂಡೊಪ್ಪನೆ ಒಂದು ಪುಯಿಲ್ ಕಾತು ಬೀಸಿ ಏನಾಯ್ತ ಅಂದಲೇ ಅಪ್ಪ ತನೀವು ಅಪ್ಪ ಅವು ಅನ್ನೊಂದು ಆ ಕೂಸು ತನಿ ಒಪ್ಪ ಸುಳ್ಳೆಲೆ ಬಪ್ಪ ಜಾಮದೋಗೆ. ಆಗ ಎಲ್ಲ ಎಡೆ ಆ ಪಡಗೆಲ್ಲ ಏನಾಯ್ತು ಅಂದಲೇ ಆ ಕಪ್ಪಲೆಲ್ಲ ಬಪ್ಪನೆ ಆ ಕುನ್ನ ಪಡಗೆಲ್ಲ ಆ ಪೊಯ್ಯಲ್ ಕಾತದೋಗೆ ಕೀಯ ಅದೇನು ಮೂಲ್ಗಿಂಡು ಓರ. ಆಗ ಎರಡಾಬು ನೀಚಲು ಅರದಾರೆ ಅಪ್ಪ ಒಂದು ಪಕ್ಕ ಕರೆಗೂ ಮಾತಿ ಒಂದು ಪಕ್ಕ ಕರೆಗೂ ಹೋಗ್ಬಿಟ್ಟು ಸೇದ್ಬಿಟ್ರು ಅಂಬ. ಆಗ ಓಪ ಜಾಮದೋಗೆ ತನಿತನಿಯ ಪಿರಿದು ಹೋಗ್ಬಿಟ್ರು. ಈಗ ಆ ಅಪ್ಪಗ ತಿಂಬುದಿಗೆ ಇಟ್ಟಿಲ್ಲ. ಅಲ್ಲಿದೋಗೆ ಒಂದು ಒಂದು ಗ್ರಾಮದೋಗೆ ಅವಾಗ ಉಗಿರ ಕಾಪಾತಿ ಅಲ್ಲಿ ಕೂಟಿಂಡೋದಾರ. ಅಲ್ಲಿ ಗೋಪನೆ ಏನೋ ಮಾಡ್ಯಾರ ಅಂದರೆ ಒಂದು ಪಟ್ಟರೆ ತೊಳಿಲಿಂದ ಇರ್ತವೆ ಕೊಲ್ಲನೆಂದಿಗಿರಲಿಯ ಆ ಪಟ್ಟರೆ ತೊಳಿಲ್ದೋಗೆ ಗೆಲ್ಚಿಗೀವ ಒಂದು ಗೆಲ್ಚೆ ಸಿಕ್ಕಿತ್ತು. ಅಪ್ಪ ಕುನ್ನ ಗೆಲ್ಚೆ ಅರ್ಧನೇ ಅಮ್ಮನೆ ಕುನ್ನದೊಂದು ಕಷ್ಟಪಟ್ಟು ಬಿಡಾನೆ. ಆ ಪಟ್ಟರೆ ಗೆಲ್ಚೆ ಗೀದುನ್ ಬಂದ. ಕೂಸು ಏನೋ ಮಾಡಿದ ಅಂದಲೇ ಅಲ್ಲಿ ಒಬ್ಬಾಗ ಒಂದು ಮಾತಿ ಇಲ್ಲೇ ಅತ್ತಿಂದು ನೋಡೋನೆ ತನ್ನವ ಒಂದು ಮಾತಿಯ ಸಾಕಿ. ಏಕಂದರೆ ನೀವು ಉಳ್ಳಂಗಿದ್ದಪ್ಪ ನೀನು ಮುಂದೆ ನೋಡಿ ಎಣ್ಣೆಲ್ಲ ಉಳ್ಳಂಗಡದೆ ನೀನು ಸೈಲೆಲ್ಲ ಉಳ್ಳಂಗಡದೆ ನಾನು ನಿನ್ನ ಮಾತಿಯ ಎತ್ತಿ ಸಾಕಿನೆ ಎನಗ ಮಾತಿ ಇಲ್ಲ ತಿಂದೇಗೆ ತನ್ನ ಮಾತಿಯ ಎತ್ತಿ ಸಾಕಿದ ತಾ ಉಳ್ಳಿ ವಸದಿ ಅಣಗಾರ ಆಪನೆ ಉಳ್ಳಿ ತನ್ನವ ಬಂದು ಒಂದು ಇಳವರಸನ ಮಾತಿಬಿಟ್ಟ. ಈಗ ಒಂದು ನಾಡುಗ ಒಬ್ಬ ಇಳವರಸನ ಇದ್ದಾನೆ. ಆಗ ಅಪ್ಪ ಬಂದು ಪಟ್ಟಣದ ಗೆಲ್ಚೆಗೆ ಇದನ್ನು ಇಲ್ಲಿ ಬಂದು ಮಾತಿ ಇಳವರಸನ ಇದ್ದಾನೆ. ಒಳ್ಳಂಗೆ ಇಳವರಸನ ಇದ್ದು ಗೆಲ್ಚೆಗೆ ಇದ್ಕೊಂಡು ಬಪ್ಪನೆ ಆ ನಾಡೆಲ್ಲ ಒಳ್ಳಂಗೆ ಮಾಡಿದ್ದು. ಅವಕ್ಕೆ ಊರ ಮಕ್ಕಳೆಲ್ಲ ಏನೇ ಬೇಕೋ ಅದೆಲ್ಲ ತನ್ನೆಲ್ಲ ಮಾಡೋದು ಮುಡಿ. ಯಾಕಂದರೆ ಕಷ್ಟದೋಗಿಂದ ಬಂದು ಬಿಡೋನೆ. ಮೊದಲು ಏನೇ ಬೇಕು ಅಂದರೆ ಒಬ್ಬೊಬ್ಬಗೂ ಒಂದು ಅಡಿಪಡೆ ತೇವೆ ಬಂದು ಹಿಟ್ಟು ಬೇಕು, ಅದ್ರ ಮೇಲೆ ಬಟ್ಟೆ ಬೇಕು, ಇಬ್ಬರಿಗೊಂದು ಕುಡಿಸೆ ಬೇಕು, அடுத்து ವ್ಯವಸಾಯ ಮಾಡೋದಕ್ಕೊಂದು ನೆಲೆ ಬೇಕು. ಇದೆಲ್ಲವ ಆ ಇಳವರಸರು ಬಂದು ಆ ನಾಟು ಮಕ್ಕಳೆಲ್ಲ ಮಾಡಿಟ್ಟಿದ್ದ. ತನಗ ಪದವಿ ಕೊಟ್ಟ ತನ್ನ ಆ ಒಂದು ಅಪ್ಪ ಬಂದು ಆಸಾಗ ಮಗಳ್ಚಾಡಿಂದ ನಾ ಬಂದು ಒಂದು ಕೂಸು ಎತ್ತಿ ಸಾಕಿದೆ ಇಂದು ತನ್ನಾದೇ ನನಗೆ ಅಪ್ಪರ ಪೆರುಮೆ ಆಡದಪ್ಪ ತನ್ನುಡಿಯ ಒಳ್ಳೆಯ ನರ್ಚೆ ಇಲ್ಲೊಂದ ನನಗೆ ಒಳಗೆಲ್ಲ ಒಳ್ಳೆಯ ಹೆಸರು ಸಿಕ್ಕಿರ ಅಂದಾಗಿ ಆ ಕೂಸನ್ನು ಒಳ್ಳಂಗೆ ಪಾರಾಟಿಂಡಿದ್ದರು. ಈಗ ಏನಾಯ್ತು ಅಂದರೆ ಆ ಇಳವರಸ ನೋಡಿಯ ಆ ನಾಡು ಮೇಲೆ ಇನ್ನೊಂದು ನಾಡು ಪಡೆ ಎತ್ತಿ ಬಂದಾರ ತಿಂದು ಬಪ್ಪನೆ. ಈಗ ಏನೇ ಮಾಡೋದು ಅಂದರೆ ಅವಕ್ಕ ಪಡೆ ಎದುರುನಾಡು ಪಡೆ ಅಪ್ಪರ ದೊಡ್ಡ ಪಡೆ ಆಡದೆ ಇಂದು ಪಡೆ ಎತ್ತಿ ಬಪ್ಪನೆ ನಂಗೆ ಅಂಚೋದಿಲ್ಲ ಅಲ್ಲೇ ನಂಗೆ ಪಡೆ ಕಮ್ಮಿತ ಆಡದೆ. ಈಗ ಏನು ಮಾಡೋದು ಅಂದರೆ ನಂಗೆ ಪಡೆಯೆಲ್ಲ ಪೆರ್ಕೋನಗೆಟ್ಟ ನಂಗೆ ಏನು ಮಾಡೋದು ಅಂದರೆ ಇಲ್ಲಿ ಇದ್ದು ದೋಸ್ತಿ ವೀರರೆಲ್ಲ ನಿಮಗೆ ಪಕ್ಕದ ಗ್ರಾಮಕ್ಕೆ ಹೋಯ್ಬಿಡಿ ಅವಕ್ಕೆ ಬಪ್ಪನ ಮೊದಲು ಎಲ್ಲ ತನಿತಿನೇ ಹೋಯ್ಬಿಡ ಇಲ್ಲಿ ದಾರು ವೀರರಿಲ್ಲ ಅಂತ ಅವಕ್ಕೆ ಹೋಗ್ಬಿಟ್ಟಾರ ಅಂತ ಹೇಳ್ಬಿಟ್ಟು ಆ ವೀರರೆಲ್ಲ ಅಲ್ಲಿದ್ದು ಬೇರೆ ಪಕ್ಕದ ಒಂದು ಗ್ರಾಮಕ್ಕೆ ಹೋಗ್ಬಿಟ್ರು ಎಂಬ ಆ ಗ್ರಾಮಕ್ಕೆ ತಂಗಿನೇ ಎಂದು ಓಪನೆ ಒಂದು ಗ್ರಾಮಕ್ಕೆ ಬಪ್ಪನ ಅವಕ್ಕೆ ಏನು ಮಾಡಿದರು ಈ ಪಡೆ ವೀರರೆಲ್ಲ ನೋಡಿ ಅಂಜಿಟ್ಟು ಇವಕ್ಕೆ ಏನಾಗಿ ಇಲ್ಲಿಗೆ ಬಂದಿದ್ದಾರೆ ನಂಗೆ ಗ್ರಾಮಕ್ಕೆ ಏನಾದ್ರು ಆಪತ್ತು ಬಂದುಬಿಟ್ರು ಬರೆಯೋತೆಂದಾಗಿ ಅಂಜಿ ಅವಕ್ಕೆಲ್ಲ ನಡಿಗೆ ಡಿಬ್ಬನೆ ಅವಕ್ಕೆ ಇದ್ರು ಇವಕ್ಕೆ ಬಂದ ಜಾಮಗ ಹಿಟ್ಟು ಇಲ್ಲೇ ಅವಕ್ಕೆ ಬಂದು ಅಪ್ಪರ ಒಂದು ಹನಿ ದೇಶ ಅಪ್ಪನೆ ಕುರುವು ಜಾಸ್ತಿ ಆಯ್ಬಿಟ್ಟ ಅವಕಾಲೆ ತಾಂಗೋದು ಮುಡಿಯೋದು ಕುರುವಾಡದೆ. ಆಗಲ್ಲಿ ದಾರ ನೋಡಿದ್ರು ಅಂದರೆ ಒಂದು ಕುನ್ನ ಕೂಸು ಒಂದು ಸಿರುವನರದೆಯ ಒಂದು ಕುನ್ನ ಕೂಸನ್ನ ಕೇತರು ಹೆಂಗ ಈ ತಂಗೋದು ಒಂದು ಎಡೆ ಬೇಕು ಹೆಂಗೆ ದಾರಿ ತಪ್ಪಿ ಬಂದುಬಿಟ್ಟಿಯೋ ಒಂದು ಬೇರೆ ಗ್ರಾಮಕ್ಕೆ ಹೋಗೋದು ಇಲ್ಲಿ ದಾರಿ ಬಂದುಬಿಟ್ಟಿಯೋ ಹೆಂಗೆ ಸಂತು ತಂಗೋದುಗ ಎಡೆ ಏನಂದು ಅರಿವಿಲ್ಲ ಈಸಗ ಹನಿ ಕರುಪುತ್ತವ ನೀ ತಂಗೋದಿಗೆ ನಾಳೆ ಎಡೆ ಹೇಗಿರಿಯಾ ಅಂದು ಕುನ್ನ ಕೂಸನ್ ಸಾರ್ ಕೇತರು. ಆ ಕೂಸೆ ಇದ ನಿಂಗೆ ಈ ತಾಂಡಿ ಓಲೆ ಒಂದು ಪಾಲಾಡಂಜಿ ಒಂದು ಬಂಗಳ ಆಡದೆ ಅದು ಬಂದು ದಾರು ಈಗ ಅದು ಪೈನ್ ಪಡುತ್ತೋದಿಲ್ಲ ನಿಂಗೆ ಅಲ್ಲಿಗೆ ಹೋಗಿ ಸಂಜಾಮ ಹೊರಗಿವಿ ಭಾಗ ಇಟ್ರ ಅದಕ್ಕೆ ಮೇಲೆ ಒಪ್ಪದು ಮುಡಿದ್ರ ಅಂತ ಇದ್ರುಂಬ. ಆಗ ಇವಕ್ಕೆ ಏನು ಮಾಡಿದ್ರು ಅಂದರೆ ಈ ಕೂಸುಗೆ ಬಂದು ಕೊರುದು ನಡಿಗಿಂಡು ಆಡದೆ ಅಮ್ಮ ಒಂದು 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 ತುಂಡ ಮಟ್ಟು ಕಟ್ಟಿಂಡಿದನೆ ಮೇಲೆ ಹೊರೋದಕ್ಕೆ ಒಂದೂ ಇಲ್ಲೇ ಅದೇನು ನಡಿಗಿಂಡಿಬ್ಬ ಜಾಮದೋಗೆ. ಆಗ ಪಕ್ಕದಾಗಲ್ಲಿ ಓಪನೆ ದಾರ ನೋಡಿರೋದಲ್ಲೇ ಆ ಕೊಲ್ಲನಿದ್ದಲ್ಲಿ ಪಟ್ಟರೆದೋಗೆ ಆ ಪಟ್ಟರೆ ಇಬ್ಬ ಕೊಲ್ಲನ ಏನು ಮಾಡಿರ ಅಂದಲೇ ಆ ವಯಸ್ಸಾರು ಕೇಳಬಹುದು ತಾ ಕೂಸುಗೆ ಏನು ಮಣ್ಣ ಅಂದಲೇ ಒಂದು ಪೋರ್ವೆ ಎತ್ತಿ ಕೊಟ್ಟನ. ಆ ಪೋರ್ವೆ ಅತೇನ ಒತ್ತುಟು ಆ ಕೂಸು ಏನು ಮಣ್ಣ ಅಂದಲೇ ಅಂಜಿ 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 ಅದೇನು ಎತ್ತಿ ಬನ್ನ ತನ್ನ ಸರ್ ಏಸು ಪೋರ್ವೆ ಆಡದೆ ನೋಡೋಣ ಒಂದು 4-5 ಪೋರ್ವೆ ತನ್ನ ಸಾರಿ ಬೀಳ್ತದನೆ. ಆ ಪೋರ್ವೆಲ್ಲ ಎತ್ತಿ ಬಂದಲೇನ ನಂಗೆ ಕದರು ನೆಲಿತು ಅದಂಥ ಪೋರ್ವೇನ ಆ ಕದರ ಎತ್ತಿ ಬಿಡೋನೆ ಅಲ್ಲೆಲ್ಲ ಒಂದು ಕುನ್ನ ಒಂದು ಓಟ ಅಟ್ಟ ಅಲ್ಲಿದೋಗೆ
ಆ ಹೊಟ್ಟೆ ಬುದ್ಧ ಆ ಕದರ ಎತ್ತಿ ಕೊಟ್ಟಾರ ಅವಕ್ಕೆ ಎತ್ತಿಂಡೋಗಿ ಆ ಕೂಸು ತಾವೊಂದು ಒತ್ತುಟ್ಟು ಆ ಬಂದ ಪೋರ್ ವೀರರ್ಗಳಾಗ ಇದನ್ನು ನಿಂಗೆ ಒತ್ತುಟ್ಟು ನಿಂಗೆ ಸ್ವಂತ ಬಂಗ್ಲಾದವ್ ತಂಗಿವಿ ಒರ್ಕುದಿಗೆ ಒಯ್ ಬಿಡಾಕು ಅಂತ ಇದ್ರುಂಬ ಅದೇ ಮಾಕ ಅದನ್ನ ಎತ್ತಿಟ್ಟು ಅವಕ್ಕೆ ಪಕ್ಕದ ಬಂಗ್ಲಾಗ ಹೋಗಿ ಅವಕ್ಕಲ್ಲಿ ಆ ಹನಿಗ ಕರುಪುಗ ಈ ಕೂಸು ತಂದ ಪೋರ್ವೆತ ಅವಕ್ಕೆ ಬಂದು ಆ ಕುಳಿರ್ ಕಾತುತ್ತು ಈ ಕೂಸು ಅವಕ್ಕೆ ಕೂಡ ಈಸಿ ಕೊಟ್ಟ ಇಟ್ಟುತ್ತಾ ಅವಕ್ಕೆ ಒಟ್ಟಸ್ಪುಗ ತಾಂಗಿತ್ತು ಆಗ ಈ ಕೂಸು ಕೊಟ್ಟುಟ್ಟು ಬಂದುಬಿಟ್ಟ. ಈಗ ಮರುಜನ ಆತು. ಈಗ ಆ ಅರಸರು ಇಳವರಸರದಲ್ಲಿಯೋ ಅವಕ್ಕೆ ನಂಗೆ ಪೋರ್ ವೀರರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಸುತ್ತಿಂಡು ಬಪ್ಪನೆ ಇವಕ್ಕೆ ಉರುಕಿದ್ದಿಟ್ಟು ಆ ಪೋರ್ವಿಯ ಒತ್ತುಕೊಂಡು ಅವಕ್ಕೆ ನಾಡುಗೆ ಹೋದ್ರು ಅಂಬ. ನಾಡುಗೋಪನೆ ಆ ಇಳವರಸರು ನೋಡಿದ ಈಗ ಎಸ್ಸಗ ವಸತಿದೋಗಿದ್ದಾರೆ ಎಲ್ಲ ವಸತಿ ಆಡದ ಇಳವರಸರು ಈಗ ತನ್ನುடைய ಪೋರ್ ವೀರರ ನೋಡಾನೆ ಅವಕ್ಕೆ ಎತ್ತಿ ಬಂದ அந்த ಕದುರು ಆಡದಲ್ಲಿ ಹೊಡೆದುಗೆ ಅಲ್ಲಿದೋಗೆ ಒಟ್ಟು ಬಿತ್ತಡದೆ ಹೊಟ್ಟೆಯಾಡದೆ ಒದ್ದು ತಡದೆ ಇದೆಲ್ಲವ ನೋಡಿದರು ಅಂಬ. ನೋಡಿಟ್ಟು ಎತ್ತ ಈ ಪೋರ್ವಿಲಿ ಸಿಕ್ಕಿತ್ತು ಅಂತ ನೋಡಿಟ್ಟು ನೇರ ಆ ಎಡಗೆ ಬಂದರು ಅಂಬ. ಇಳವರಸರು ಬಂದು ಪಾಳಾಡಿಂಜಂಗೆ ಬಂಗ್ಲಾಗ ಬಂದು ಅವಕ್ಕೆಲ್ಲವ ನೋಡಿಟ್ಟು ಅದಕ್ಕೆ ಮೇಲೆ ನಿಂಗೆ ದಾರ ನಿಂಗವ ಎಡಗೆ ಕೇಯ್ದರು ಒಂದು ಗಪ್ಪನೆ ಆ ಕುನ್ನ ಕೂಸುತ್ತ ಹಂಗೆ ಅವ ಕೇಯ್ದ ಅಂದೇವನೆ ಆ ಕುನ್ನ ಕೂಸನ್ನು ತೋರಿಸಿದರು ಅಂಬ. ಆ ಕುನ್ನ ಕೂಸು ನಿನಗೆ ದಾರ ಇದೆಲ್ಲ ತಂದರು ಅಂತ ಗಪ್ಪನೆ ಆ ಪಟ್ಟರದೊಗೆ ಆ ಒಂದು ಕೊಲ್ಲನಿದ್ದನೆಲ್ಲಿಯೋ ಇರುಂಬೆಲ್ಲ ತಟ್ಟ ಒಂದು ಕೊಲ್ಲನ್ ಒಂದು ವಯಸ್ಸಾದ ಒಂದು ಅಯ್ಯ ಇದ್ದಾನೆ. ಅಯ್ಯತ್ತ ನನಗೆ ತಂದ ಇಟ್ಟು ತಂದ ನನಗೆ ಬಂದು ಈ ಕದರ ತಂದ ತಂದೆಗಿ ಆ ಒಟ್ಟು ಬೀತ ಕದರ ಅತೇನು ತೋರ್ಸೋನೆ. ಈಗ ಏನು ಮಾಡಿದರು, ನೇರ ಇಳವರಸರು ಬಂದರು ಎಂಬ ಕೂಸನ್ನು ನೋಡಿಟ್ಟು ನೇರ ಆ ಪಟ್ಟರೆಗೆ ಹೋದಾರ. ಆ ಕೊಲ್ಲನ ನೋಡಿರ ಈ ದಾರ ಬಂದಾರ, ಇಳವರಸು ಬಂದಿದ್ದಾರೆ. ಈಗ ದಾರಿದ್ದಾರೆ ಪಟ್ಟರದ ಕೊಲ್ಲನ ವಯಸ್ಸಾನಿದ್ದಾರೆ. ಆಗ ಎಂದು ಆ ಕೂಸನ್ನ ಆ ನೆತ್ತಿದೋಗೆ ಬಂದು ಕುನ್ನೊಂದು ತಳ್ಳುಂಬಾಡದೆ ಕುನ್ನೋದೋಗೆ ಬುದ್ದು ಕಲ್ಲುದೋಗ ಅಡಿಪಟ್ಟು ಆ ನೆತ್ತಿದೋಗೆ ಕುನ್ನೊಂದು ಕಾಯಿ ಆಡದೆ ಆ ಕಾಯವ ಅವನ ಆ ಕೊಟ್ಟ ಅಂದ ಪಟ್ಟರದೊಬ್ಬ ಆ ಕೊಲ್ಲನ್ನು ನೋಡಿದ್ದೆ ಅದೇ ನೇರ ಹೋಗಿ ಇದು ಎನ್ನ ಮಾತಿತ್ತವ ಅಂದ ಕಟ್ಟಿ ತಳ್ಳುಬಿ ಸರಿಯಾ ಒಬ್ಬ ಮಾತಿ ಇನ್ನಗಟ್ಟ ಎಲ್ಲಿಗೆ ಹೋಗ್ಬಿಟ್ಟೆ ಅತ್ತಂದು ಅದೇನು ಕೇಳ್ತಾರ. ಅಪ್ಪನೂ ನೋಡೋ ಮುರ್ಲೆ ಏಕಂದ್ರೆ ನಮ್ಮ ಮೊದಲೇಗಿತ್ತವ ಆ ಪುಯ್ಯಲ್ ಬೆಳ್ಳದೋಗೆ ಒಂದೊಂದು ಕರೆಗೆ ಹೋಗ್ಬಿಟ್ರು. ಅಪ್ಪ ಒಂದು ಪಕ್ಕ ಮಾತಿ ಒಂದು ಪಕ್ಕ. ಈಗ ಕೂಸು ಇಳವರಸರಾಗಿ ಬಂದುಬಿಟ್ಟ. ಈಗ ಇಲ್ಲಿ ದಾರಿ ಇದ್ದಾರೆ, ಇಲ್ಲಿ ಬಂದು ಪಟ್ಟರದೋಗೆ ಅಪ್ಪ ಗೆಲ್ಸೆಗೆ ಇದುಕೊಂಡಿದ್ದಾನೆ. ಈಗ ನೋಡಿದಿದೆ ಈಗ ಅಪ್ಪಗೂ ಮಾತಿಗೂ ಆಸಗ ಸಂತೋಷ. ಸರಿ ಅವ್ವ ಸತ್ತುಬಿಟ್ಟ, ಈಸುಕಲ್ಲ ನೋಡೋದು ಬಿಟ್ಟಪ್ಪ, ನಿನ್ನ ಸತ್ತದನೇ ನೆನ್ಸಿದನಪ್ಪ, ಇಂದು ಉಸಿರೋಡೆ ಇದ್ದೀಯಾ, ಇದಕ್ಕೆ ಮೇಲೆ ಏನೇ ಬೇಕು ಅಂದು ಕಟ್ಟಿ ತಳ್ವಿ ಬಾಪ ನಾ ಇಳವರಸನಾಯ್ತಂದಾಗಿ ತನ್ನ ಅಪ್ಪನ ಕಟ್ಟಿ ಎಣಿಸಿ ಕೂಟಿಂಡೋದಂಬ. ಆ ಕುನ್ನ ಕೂಸುತ್ತಾ ಉದವಿ ಮಾಡಿದಲ್ಲಿಯೋ ಆ ಕುನ್ನ ಕೂಸು ಇಲ್ಲದಾಗಿದಲ್ಲೇ ಇಂದು ಅವಕ್ಕೆ ನೋಡೋದು ಮುಡಿಯ. ಇನ್ನೊಂದು ಆ ಕದರು ಅಪ್ಪ ಒಟ್ಟು ಬೀತಿ ಕದರು ದಾರ ಅಂದಲೇ ಅವಕ್ಕೆ ಮೊದಲು ಆ ಪುಯ್ಯಲ್ ಬೆಳ್ಳದೋಗಿ ಇದ್ದರಲ್ಲಿಯೋ ಆ ಕರೆ ಕಡಂದು ಒಪ್ಪನೆ ಆ ಕದರ ಅಪ್ಪ ಹೊತ್ತುಕೊಂಡು ಹೋದಂಬ. ಆ ಕದರತ ಇಂದು ದಾರ ಕೊಟ್ಟಿದ್ದಾರೆ, ಪೋರ್ ವೀರರು ಕೊಟ್ಟಿದ್ದಾರೆ. ಅದು ದಾರ ಇಳವರಸ ನೋಡಿ ಪೋರ್ ವೀರರ್ ತಾನೆ ಸರಿಯಾಗಿ ಕಂಡಿಡ್ತು ಬಿಡನೆ. ಆ ಪೋರ್ವೆ ಬೀತುತ್ತಾ ದಾರವ ಕಂಡಿಡ್ತರು ಅಂದಲೇ ಅವನ ಅಪ್ಪನೋ ಕಂಡಿಡ್ತರು, ಏನು ಅಪ್ಪ ಇದ್ದೇನೆ ಅಂತ ಕಂಡಿಡುತ್ತಾ. ಆಗ ಇತ್ತಮ ಕಡೋನೆ ದಾರ ಕೊಟ್ಟು ದಾರ ಕೆಟ್ಟುದು ಕೆಡೆಯ ಸರಿಯಾ ಕೊಡಾದ ದಾರ ಬದುಕಿದು ಕೆಡೆಯ ಅಂತ ಈಗಿರ. ಆ ಕಾಲದಾಗೆ ಮುಂದೆ ನಂಗೆ ವರ್ಲಾಟ್ರು ಮಿಕ್ಕ ಸಾಧನೆ ನೋಡನೆ. ಸಂಘ ಕಾಲದಾಗ ಏನು ಮಾಡಿದ ಅಂದಲೇ ಮನೆಗೆ ಬಂದವಕ್ಕೆ ಇಲ್ಲೇ ಮನೆ ಹೇಗೋನೆ ಅವಕ್ಕಾಗ ಬೇಕಾದ ನೀರು ಕೊಟ್ಟು ಅಣ್ಣ ಕೊಟ್ಟು ಅವಕ್ಕ ಮೂಡಿದ ಆ ವಿಧೇಯ ಕೊಟ್ಟು ಸಾಕಿ ಬೆಳೆದಾರೆ. ನಂಗೆ ಎತ್ತಪ್ಪನೆಲ್ಲ ಅಯ್ಯನವಕ್ಕೆಲ್ಲ ಅರುತು ಬಂದಾಗ ಅನ್ನವ ಕೊಡು, ಬೆರುತು ಬಂದಾಗ ಬೆಕ್ಕೆ ಕೊಡು ಅಂತ ಹೇಗೆ ದಾರಿಗೂ ಒಂದು ಪಾಪಪಳಿ ಇಲ್ಲದೆ ಒಟ್ಟಾಸುಪ ತೀರಿ ಪದುಗೈತಾ ನಂಗೆ ಅಯ್ಯ ಎತ್ತವಕ್ಕೆಲ್ಲ ಮಾಡಿದ್ದಾರೆ. ಇದೆಲ್ಲ ಮನೆಗೆ ಒಬ್ಬೊಬ್ಬನು ನಂಗೆ ಅರುದುಪ್ನೆ ಅಂದಲೇ ನಂಗೆ வாழ்க்கைದಾಗ ಒಳ್ಳಂಗಟ್ರ ಇದನ್ನುತ್ತಾ ನಂಗೆ ಸಚ್ಚಿದಾನಂದ ಗುರು ನವೀನ್ ಸ್ವಾಮಿ ಅವಕ್ಕೂ ಸರಿಯಾ, ನಂಗೆ ಆನಂದ ಗುರು ಮೇಘನಾಥ್ ಸಾಹೇಬಕ್ಕೂ ನಂಗೆ ಎಲ್ಲಾಗ ಅಮ್ಮವ ಯಶೋದಮ್ಮವಕ್ಕೂ ಅವಕ್ಕೆ ಏನು ಮಾಡಿರ ಅಂದಲೇ ಒಂದು ಅನ್ನ ಸೇವೆ ಮಾಡಿ ಹಿಡಿದಾರೆ. ಎಲ್ಲಾಗ ಬೇಕು ಒಂದು ಕಲ್ವಿ ಸೇವೆ ಮಾಡಿ ಹಿಡಿದ್ದಾರೆ. ಅವಕ್ಕ ದಾರ ಬಂದಲಿಯೋ ಹೊಟ್ಟೆ ಹಸಿಪು ಅಡ ಕೊಡೋದು ಬುದ್ಧಗೆ ಆ ಗಮನವಾಯಿ ಬಣಂತ ಇಂದು ಎಲ್ಲಾಗ ಸೇವೆ ಮಾಡಿ ಊರು ಒಳಗೆಲ್ಲ ಉಳಿತು ಮಾಡಿದ್ದಾರೆ. ಅತಮಾಕೆ ನಂಗೆ ನೋಡನೆ ಸಾಯಿನ ಗವದ ತುಂಬ ನಂಗೆ ತಲೆಪದೋಗೆ ಅಡುತ್ತದು ಎಳವತ್ತಿ ಒಂದಾವು ತೆಗಪು ನೀ ಅಡದೇಂದು ಆಡಬೇಡ ಸರಿಯಾ, ಏನವು ನೀನು ಇಲ್ಲೇಂದು ಅದನ್ನ ಬುಡ್ಚಬೇಡ ಅಂತ ಹೇಳಿದ್ದಾರೆ. ಅದು ನೋಡಿಯ ತಲೆಪತ್ತ ಈಗ ನಂಗೆ ಸ್ವಾಮಿಕ ಈಗ ವಿಡಿಯೋದಾಗ ಹೇಗಿರ ಅದಕ್ಕೆ ಮೇಲೆ ಅದು ನೋಡಿ ಬೆಳಕು ನಂಗೆ ನೋಡೋಣ. ಗಮನ ಉರುವವ ಎತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ಕೃಷ್ಣರ್ ಸ್ವಲ್ಪ ದೊಡ್ಡದಿಂದಾಡು ಗೋಕುಲ ಗ್ರಾಮನೋಗೆ ನಂದ ಗ್ರಾಮನೋಗೆ ಇಪ್ಪ ಎಲ್ಲಾವ ಗುರುವೆ ಅಂಜಿಕೆಚ್ಚಿ ಇಲ್ಲಿ ಇದ್ದಲೆ ಕಂಸಾಂಬ ಅರಕ ನಂಗವ ನಿಮ್ಮದಿಯ ಇಬ್ಬುದುಗ ಬುಡ ಎನ್ನವ ಕೊಬ್ಬುದುಗ ನೆರೆಯ ಅರಕರ ಕೇಸಿನೇ ಇದ್ದನ ನಂಗೆ ಎತ್ಯಾವದು ಈ ಗ್ರಾಮವ ಬಿಟ್ಟು ಒಯ್ಬಿಡಾತೆಂದು ಹೇಗಿನೇ ಇದ್ರು. ಅದೇ ಮಾಕೆ ಗ್ರಾಮ ಮಕ್ಕವ ಸೇತಿ ಇಟ್ಟು ಬಿತ್ತು ಬಟ್ಟೆ ಬರಿ ದನ ಕರು ಎಲ್ಲವ ಕೂಟಿಂಡು ರಾಧಾವ ನೋಡಿದಾಗ ತನಗಾಯ್ತ ಅವತಾರ ಎತ್ತಿದ್ದೇವೆ ಎಂಬುದನ್ನ ಉಣರ್ತದಾಗ ಅಲ್ಲಿಗೋಗಿ ರಾಧಾ ಕೊಡು ವರಿಷ್ಠ ಒಪ್ಪಿಸ್ ಕೊಡು ಲೀಲೆಯ ಮಾಡುದಾಗ ರಾಧಾ ರಾಣಿ ಇದ್ದ ಬರ್ಸಾನ ಅಂತ ಹೇಗುವ ಆ ಗ್ರಾಮ ಹೋದರು. ಅಲ್ಲಿ ರಾಧಾನ ಅಪ್ಪನ ಇದ್ದ ವೃಷಭಾನು
ಅವ್ಯ ಇದ್ದ ಕೀರ್ತಿದಾ ದೇವಿಯರಡ ನಂದಗೋಪಾಲರಿಗೂ ಯಶೋದಮ್ಮಗೂ ಒಂದು ವಿಧನಾಗ ಸೊಂದ. ಅದು ಮಟ್ಟು ಇಲ್ಲ, ನಂದಗೋಪಾಲರು ವೃಷಭಾನು ಎರಡು ಸೀಮೆಯ ಗ್ರಾಮಗ ತಲೆವರಾವು ಇದ್ದರು. ಕುನ್ನೂರಿಂದ ಸ್ನೇಹಿತರ ಇದ್ದು ಒಳ್ಳಂಗ ಪಳಗಿದವಕ್ಕ. ಗೋಕುಲ ಗ್ರಾಮ ಮಕ್ಕ ಎಲ್ಲ ಬರ್ಸನ ಗ್ರಾಮಗ ಹೋಗಿ ಸೇವನೆ. ಅರ್ತು ಬಂದ ಮಗ ಅನ್ನವ ಕೊಡು, ಬೆರ್ತು ಬಂದ ಮಗ ಬೆಕ್ಕಿಯ ಕೊಡು ಅಂದಂಗೆ ಎಲ್ಲಾ ಇಬ್ಬುದಗ ಎಡೆಯೂ ತುಂಬಿದ ಗಮನವು ಇಟ್ಟು ಮಾಡಿಕೊಟ್ರು. ಶ್ರೀಕೃಷ್ಣರು ರಾಧಾ ಕೂಡ ನೆಗುದು ನಲುದು ಕಿಂಡಲ್ ಮಾಡಿ ಎಂದೂ ಸಂತೋಷವ ನಲುದು ನಿದ್ದರು. ರಾಧಾಗ ಮೊದಲು ಶ್ರೀಕೃಷ್ಣರ ನೋಡುನೆ ಕುನ್ನ ಕೋಪ ಬಂದದಲ್ಲಿಯೂ ಅದಿಗಿಂದಾಡು ಕೃಷ್ಣರ ನೋಡಾದ ಇರಾರಾಂಬ ಆ ನೆಲೆಯೂ ಬಂದಿತು. ಒಂದೊಂದು ಜನವು ಕೃಷ್ಣರು ರಾಧಾ ಕೂಡ ಅವಕರ ಮನೆಯಿಂದ ಹೋಗುವ ರಾಧಾ ಭವನನೋಗೆ ಎಲ್ಲಾ ವಿಧ ಲೀಲೆಯೂ ಮಾಡಿದರು. ಎಂದು ಆಟ ಪಾಠ ನಲವಾಟ ಆಗಾಗ ಕುನ್ನ ಸಂಡೆಂದು ಅಪ್ಪರ ಸ್ವಾರಸ್ಯವ ಬರ್ಸಾನ ಗ್ರಾಮದ ಲೀಲೆ ಅಡ್ಡಿತು. ಬದುಕಿದೆ ಎಂದು ಭಾವಿಸಬೇಡ, ಕೆಟ್ಟೆಂದು ತಿರಿಸಬೇಡ. ಅದಾವುದು ಎಲ್ಲ ಎನಗ ಅಡದೆಂದು ಅಹಂಕಾರನೋಗೆ ಬಡಾಯಿ ಮಾಡಿ ತಪ್ಪು ಮಾಡಬೇಡ. ಒಂದು ಪುಣ್ಯ ದುಃಖವ ತಾಂಗಾದೆ ಬುರುವ ಹತ್ತು ಕಿರಿಚಿ ನಿನ್ನ ಶಕ್ತಿಯೇ ಕಮ್ಮಿ ಮಾಡಬೇಡ ಎಂಬುದು ಅರ್ಥ. ದೈವ ಪಿರವಿಗಳೇ, ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ಈ ಕೃಷ್ಣರು ಗೋಪಿಯರ್ಗಳ್ಗ ಉಂಟ ಲೀಲೆಯ ಪತ್ತಿನ ಹೇಗಿನೆ ತುಂಬಾ ಸಂತೋಷ. ಪೂರ್ಣ ಆಶೀರ್ವಾದ. ಸ್ವಾಮಿ ಹೇಗಿದೆ ಕರುತ ನಂಗೆ ಈಗ ವಿಡಿಯೋದಾಗ ನೋಡಿದ ನಾವು ಅಲ್ಲಿದೋಗೆ ಆ ಬ್ರಹ್ಮದೇವನುಡಿಯ ಎಲ್ಲ ತನ್ಮೆಯು ಬೆರಿಗಿದಗಿಂದಾಡು ಈಗ ಆ ಕಾಡು ವನದೋಗೆ ಕಂಸ ನೋಡಿ ಅಟ್ಟಗಾಸ ಜಾಸ್ತಿ ಆಡದೆ ಆ ಎಡೆಗೆ ಇರಕೂಡದು ನಂಗೆ ಬೇರೆಡೆಗೆ ಹೋಯ್ಬಿಡ ಅಂದಾಗಿ ಕೃಷ್ಣರು ಬಂದು ಅಲ್ಲಿ ಗೋಪಿಯರು ಗೋಪಾಲರು ಸರೆಲ್ಲ ಏಯ್ದದನ್ನ ನಂಗೆ ಸ್ವಾಮಿ ಬಿಡಿದಾಗ ಏಯ್ದರು. ಆಗ ಎಡೆ ಬಿಟ್ಟು ಎಲ್ಲಿಗೋದ್ರು ಮನೆ ಒಂದು ಬರ್ಸಾನಾಂಬ ಎಡೆಗೆ ಹೋದ್ರು ಅಂತ ಇದ್ರು. ಅಲ್ಲಿಗೆ ಹೋಗಿ ನಾ ಏನು ನೋಡಿ ಲೀಲೆಲ್ಲವ ಅರುವುದು ಒಳ್ಳೆ ಎಣ್ಣೆ ಅರುವುದು ಅಂದಾಗಿ ಕೃಷ್ಣರು ನೆನೆಸಿದ. ಅದುಗಾಯ್ತ ಧಾರವ ನೋಡೋದು ಆ ರಾಧಾಮ್ಮನ ನೋಡೋದು ಎಂಬುದಾಗಿ ಆ ಓಪನೆ ಅಲ್ಲಿಗೆ ಹೋಗಿ ಆನಗ ರಾಧಾನಕ್ಕೋಣಿ ಮನೆಯ ತಂಗೋನೆ ಆ ಹೆಸರುತ್ತಾ ರಾಧಾ ಭವನ್ ಎಂದ ಹೇಗೀರ ಅಲ್ಲಿದೋಗಿ ಇದ್ದು ಒಳ್ಳೆ ಕಾರ್ಯ ಎಲ್ಲ ಮಾಡಿ ಎಲ್ಲಗೆ ಬಂದು ಒಂದು ಸತ್ಸಂಗ ಮಾಕೆ ಎಲ್ಲವೂ ಈ ಗೋಪಾಲರು ಗೋಬಿಯರಿಗೆಲ್ಲ ಹೇಗಿಟ್ಟು ಅದಕ್ಕಿಂದಾಡಿಬ್ಬ ಅಲ್ಲಿಬ್ಬ ಹಾಡುದೋಗಿಯು ಆ ದನ ಎಲ್ಲಾಗು ಅವಕ್ಕೆಲ್ಲ ಅನ್ಬು ಪಾಸವಾಗ ದಾರ ಇದ್ದರು ಅಂದಲೇ ಕೃಷ್ಣರಿದ್ದರು. ಆಗ ಆ ಜಾಮದೋಗೆ ಏನೇ ಮಾಡಿಲಿ ನನಗೆ ಎಲ್ಲ ಒಳ್ಳಂಗೆ ಬುದುತ್ತಾ ನಂಗೆ ಒಡೆಯ ಕರುತ್ತಾ ಇವರ ದಾರಿಗೂ ದ್ರೋಹ ಮಾಡಕೂಡೋದು. ಈ ನಾಡು ನಾಗರ ಮಕ್ಕಳೆಲ್ಲ ಒಳ್ಳಂಗೆ ದೆಲತ್ತ ನಂಗೆ ಒಳ್ಳಂಗೆ ಬದು ಮುಡಿದ್ರ. ಆಗ ಏನು ಅಟ್ಟಲಿಯೋ ನೀ ಬಂದು ಅಡದೇಂದು ಅಹಂಕಾರ ಮಾಡಬೇಡ. ಅಡ್ಡದೇಂದು ಅಹಂಕಾರ ಮಾಡಿಬಿಡ್ಲೆ ಅದು ಬಂದು ಒಂದು ಜನ ನಂಗೆ ಇಲ್ಲದಾಯ್ಬಿಟ್ರ. ಆಗ ಅಟ್ಟೇಂದು ನೀ ಆಡಿಬಿಟ್ಲೆ ಎಲ್ಲವೇ ನೆನೆಸಾರ ಬಿಟ್ಟು ಹೋಯ್ಬಿಟ್ರ. ಆಗ ಮತ್ತಮ್ಮ ನಾವು ಕಷ್ಟವ ನೆನೆಸಿ ನೋಡು. ಇಂದು ಹಣ ಆಡದೆ ಕಾಸು ಆಡದೆ ಎಂದು ಆಡಬೇಡ ಎಂಬುದನ್ನ ಆ ಒಂದೊಂದು ನಿಗಲ್ಸಿದಾಗಿಯೂ ಸ್ವಾಮಿ ಕೈಗಿಂಡಿದ್ದಾರೆ. ಅದನ್ನ ಪತಿತ ಒಂದು ಕುನ್ನ ಕದೆದಾಗ ನೋಡೋನೆ. ಒಂದು ನನಗೆ ಕಡಲ್ ಗ್ರಾಮ ಮಂದಿಗಿರಲಿ ಅತ್ತಮ್ಮಕ್ಕೆ ಈಗ ಆಡ ಪಕ್ಕ ಒಂದು ಕಡಲ್ ಗ್ರಾಮದೋಗೆ ದಾರ ಇದ್ದರು ಅಂದಲೇ ಹಾಗೆ ಸಿಂಗನೆಂದೇ ಇಟ್ಟು ಒಂದು ಹಣಗಾರೋ ಬಿದ್ದ ಅಮ್ಮನ ಸಾರೆ ನೆರೆಯ ಪಡಗು ಬಿತ್ತದನೆ ದೊಡ್ಡ ದೊಡ್ಡ ಒಂದು ಕಪ್ಪಲೆಲ್ಲ ಬಿತ್ತದನೆ. ಏಕೆಂದರೆ ಆಸಗ ವಸತಿ ವೈಪೋಡ ಇಬ್ಬ ಮತ್ತ ಆ ಸಿಂಗಾಂದೇಗಿ ಆಗ ಏನು ಮಾಡಿದರು ಅಂದಲೇ ಅಮ್ಮ ತಾ ಕಡಲ್ಗೆ ಒಪ್ಪನೆ ಒಂದೊಂದೆರಡು ಜಾಮನು ಕಡಲ್ಗೆ ಹೋಗಿಟ್ಟು ಬಪ್ಪನ ಏನು ಮಣ್ಣ ಅಂದಲೇ ತನ್ನುಡಿಯ 10 ಪಡಗು 20 ಪಡಗು ಎತ್ತಿಂಡೋನ ಆ ದೊಡ್ಡ ದೊಡ್ಡ ಕಪ್ಪಲೆಲ್ಲ ಎತ್ತಿಂಡೋದಂಗೆ ತಾ ಅಪ್ಪರ ವಸತಿ ಆಡೋನೆ ಎಲ್ಲ ಎತ್ತಿಂಡೋಗಿ ನೆರೆಯ ಮೀನೆಲ್ಲ ಹಿಡಿತಿಟ್ಟು ಬನ್ನ. ಅಲ್ಲ ಅದೇ ಗ್ರಾಮದೋಗಿಬ್ಬ ಒಂದು 7 ಸಿರುವನೆಂದೇ ಇರಲಿಲ್ಲ ಒಂದು ಇಲ್ಲಾದಮ್ಮ ಒಂದು ಕೂಸು ಬಂದು 7 ಅವ್ವಪ್ಪನ ಆ ಸಂಕಟವ ಕಾಪಾತೋದು ಎಂಬುದೋಗೆ ತಾ ಮೀನು ಹಿಡಿತು ತಾ ಕೂಸ ಒಂದು ಅವ್ವಪ್ಪ ನೋಡಿಯ ಆ ಸಂಕಟವ ನೋಡೋದು ಮನೆ ಇದನ್ನು ಮಾರಿ ಬಪ್ಪೋದು ಮನೆ. ಆ ಅರುಳೆಂದು ಒಂದು ಕೂಸಿದ್ದ ಆ ಕೂಸು ಏನು ಮಾಡಿದ ಅಂದಲೇ ಈಗ ಕುನ್ನ ಒಂದು ಪಡಗು ಅದೊಂದು ಕುನ್ನ ಓಟ ಪಡಗು ಆ ಓಟ ಪಡಗೆ ಬಿತ್ತು ತಾನು ಏನು ಮಾಡಿದ ಅಂದಲೇ ಅಲ್ಲಿ ಮೀನು ಹಿಡಿಪೋದಿಗೆ ಹೋದ. ಇಲ್ಲಿ ಆ ಸಿಂಗಮ್ಮೆಂಬಮ್ಮ ಬಂದು ಅಪ್ಪರ ವಸತಿ ಆಡದೆ ಆಸಗ ಕಪ್ಪಲದೋಗೆ ತಾ ಬಂದು ಇಲ್ಲಿಗೋನ ಕಡಲ್ಗೋನ ಅಮ್ಮನೋದು ಎಂಜಿನ್ ಬೋಟ್ ಒಂದು ಅರ್ಥ ಅತ್ತಮ್ಮಕ್ಕೆ ನಬೀನ ಮೊರೆ ಆಡೋದು ಆಲೆ ಇಲ್ಲಿ ಆಡೋದು ಇವಾಗ ಒಂದು ವಸತಿ ಇಲ್ಲದಪ್ಪನೇ ಒಂದು ಕುನ್ನ ಪಡಗುದಾಗ ಹೋದರು. ಆಲೆ ಹೋಗಿ ಹೋಗಿ ಜನಾಗ ಮೀನು ಹಿಡಿದು ಬಂದು ಎಲ್ಲಾಗೂ ಆ ಹಣಗಾರಮ್ಮ ತನಗ ಪೈನ್ ಪಡುತ್ತೆ ಮೀದೆಲ್ಲವ ಮಾರಿ ದೊಡ್ಡ ಹೆಸರಿಗೂ ಬಂದ ದೊಡ್ಡ ಒಂದು ವ್ಯಾಪಾರಿಯ ಮಾರಿಬಿಟ್ಟ. ಈ ಅರುಳುಂಬಮ್ಮ ತನ್ನುಡಿ ಇಟ್ಟು ಸೆಲುವಬೇಕು ಅವ್ವಪ್ಪ ನುಡಿಯ ಆ ಬಂದು ಆ ಸಂಕಟಕ್ಕೆ ಸೆಲುವಬೇಕು ಎಂಬುದಾಗಿ ಅದನ್ನು ಬೆತ್ತುತ್ತಾ ಮಾಡಿಂಡಿದ್ದ. ದೋಸಿ ಜನ ಹೋಗಿಂಡೇ ಇದ್ದರು. ಒಂದೊಂದು ಜನ ಒಪ್ಪನೆಯೋ ಅವಕ್ಕೆ ಕುನ್ನೊಂದು ವರುಮಾನ ಪೆರಿಗಿಂಡಿಟ್ಟಿತ್ತು. ಈಗ ದಾರ ಏದ್ರು ಅಂದಲೇ ಆ ಕುನ್ನ ಕೂಸು ಅರುಳೇಗಿನ
ಸಿಂಗನ ಸಾರೆ ನಿಂಗೆ ಈಸಗ ಅಣಗಾರ ಇದ್ದಿ ಈಸಗ ಸಂಭರಿಸರಿ ಈಸಗ ಮಾಡಿರಿ ನಿಂಗೆ ದಾರಗ ಕೊಟ್ಟರೋ ಎಲ್ಲಿವರಿಯೋ ನಾಯೇ ನವ್ವಪ್ಪನ ಕಾಪಾತುದಾಗ ತಂದಾಗಿ ತನ್ನುடைய வருமான ಬಿತ್ತು ತಾ ತಿಂದು ಮನೆಗೆ ಕೊಟ್ಟು ತನ್ನ ಅಕ್ಕ ತಂಗಿರಿಗೂ ಕೊಟ್ಟು ಆ ಲಿಬ್ಬ ಆ ಕುನ್ನ ಗ್ರಾಮದಾಗ ಇಬ್ಬವಕ್ಕೆಲ್ಲಾಗ ತನ್ನಾಲ ಮುಂದು ಮುಡಿದ ಉದವಿ ಮಾಡೀರ ಅವಕ್ಕಾಗ ಹಿಟ್ಟಿಲ್ಲದ ಬಿಳೆ ಈ ಮೀನ ಕೊಟ್ಟು ಇದನ್ನ ಇಂದು ಒಟ್ಟಸಪ್ಪಗ ಬೇಯಿಂದಾಗಿ ಉಳ್ಳಿ ಮನಸ್ಸೋಡ ಆ ಅರುಳಿದ್ದ ಅಲ್ಲ ಅಣಗಾರತ್ತ ದಾರಿಗೆ ಉದವಿ ಮಾಡೋದಿಲ್ಲ ಸರಿಯಾ ತಾ ಬಂದು ಏನು ಮಾಡಿದ ತನಗ ಮಟ್ಟ ಬೀತಿಟ್ಟು ವಡ್ಡಿಗೆ ಹಣವ ಕೊಟ್ಟು ಹಣವ ಸೇತಿಂಡೇ ಬಂದ ಆಗ ಒಂದು ಪಕ್ಕ ಅಣಗಾರ ಇಡೋನ ದಾರಿಗೆ ಉದವಿ ಮಾಡೋದಿಲ್ಲ ಈ ಮನಸ್ಸಾರೆ ಒಂದೂ ಇಲ್ಲೇ ಆಲ ಎಲ್ಲಾಗ ಉದವಿ ಮಾಡಿ ಇಡದನೆ ಇತ್ತಮಾಕ ಜನ ಪಾದಿ ಹೋಗಿಂಡೇ ಅಡೋನೆ ಒಂದು ಜನ ಏಪ್ಟ ಅಂದ್ರೆ ಒರುಕುದ ಜನವು ನೋಡೋನೆ ಇಂದು ಆ ಗೀಡ ಮುಚ್ಚಿದಂಗೆ ಆಡದೆ ಬಾನು ಸರಿ ಇಲ್ಲದಂಗೆ ಆಡದೆ ಆಗ ಅರುಳೇ ಇದ ಇಂದಿನ ಜನದೋಗೆ ನಂಗೆ ಮೀನು ಹಿಡುಪದು ಓಪದು ಗನ ಇಂದು ಪುಯಲ್ ಬಪ್ಪ ನಂಗೆ ಅಡದತ್ತವ ಅಂದಾಗಿ ತಾ ಅರುಳುಂಬ ಏಳೆ ಸಿರುವನ್ ಏದ ಇದನ್ನ ಸಿಂಗ ಕೇಪಿಲೆ ಅಣಗಾರ ಕೇಪಿಲೆ ಎನ್ನ ಸಾರೆ ನಿನ್ನ ಪಡಗಲ್ಲ ಆ ಪುಯಲ್ ಬಂದಲೆ ಅದು ಆ ಕಡಲ್ಗೋಸ್ ಹೋಗ್ಬಿಟ್ರ ಎನ್ನುದು ದೊಡ್ಡ ಪಡಗು ದೊಡ್ಡ ಒಂದು ನವೀನ ಮುರೆಯಲ್ಲಿ ಬಂದು ಎತ್ತಿ ಬಂದ ಪಡಗು ಅದು ಎಂದು ಬಂದು ಒಳ್ಳಂಗಟ್ರ ನೀ ಬರಾದಲ್ಲಿ ಇರು ನಾ ಒನೆಯಿಂದ ಇದ ಆಗ ಅರುಳೇ ಇದ ನಾ ದೊಡ್ಡವಕ್ಕೆಲ್ಲ ನಾಯಗುಲೆ ಇರು ಈಸು ವರ್ಷ ಕಡಲ್ಗೆ ಹೋಗಿ ಬಂದ ಆ ದೊಡ್ಡ ಒಂದು ನಂಗೆ ಅಯ್ಯ ಹಬ್ಬದಲ್ಲಿಯೋ ವಯಸ್ಸಾದ ಅಯ್ಯ ತನಗೆ 80 ವಯಸ್ಸು ಆಯ್ತು ಹಿಡ್ದೆ ಅಪರ ವರ್ಷ ಮೀನು ಹಿಡ್ಬೋದು ಕಡಲ್ಗೆ ಹೋಗಿ ಬಂದಾರೆ ಅವಕಸಾರ ಕೇಪ ಒಂದು ಹೇಗೆ ಕೇಪನೆ ಆ ದೊಡ್ಡ ಅಯ್ಯನೂ ಏದರು ಇಂದು ಆ ಗೀಡ ಮುಚ್ಚಿ ನಿಮ್ಮ ಹೇಬಪ್ಪನಂಗೆ ಹಿಂಡದೆ ಈ ಕಾತೆಲ್ಲ ನೋಡೋನೆ ಅದು ಬಂದು ಸರಿ ಇಲ್ಲ ಈಗ ಪರವೆಲ್ಲ ಏನೋ ಹಿಂಡದೆ ಕರೆ ಸೇದನ್ನು ಬಂದುಂಡದೆ ಅತ್ಯಂದಾಗಿ ಇಂದು ಹೋಗಬೇಡ ಅಂತ ಹೇಗಿದ ಆತ ಮಕ್ಕ ನೆನೆಸೋನೆ ತಾ ದಾರು ಮಾತು ಕೆತ್ತು ನೋಡದೆ ತಾ ಏನ ಮಾಡಿದ ಅಂದರೆ ಆ ಸಿಂಗ ಬಂದು ಆ ಕಡಲ್ಗ ಎತ್ತಿಂಡು ಇಲ್ಲಿಗನ ಪಡಗೆತ್ತಿಂಡು ಹೋಗ್ಬಿಟ್ಟ ಹೋಗಿ ಪಾದಿ ದೂರಿಗೆ ಓಪನೆ ಅದೇ ಮಾಕೆ ಆ ಇರುಳು ಸೂಳ್ದ ಪೋಗುದಿ ಇಡಿಚಿ ಮೇ ಬಂದು ಅದು ಎಲ್ಲ ಪೊಯ್ಲ್ ಕಾತ್ತದಾಗ ಏನು ಮಾಡ್ಬಳೆ ಅದು ನೋಡಿ ಪಡಗಲ್ಲ ಸಿನ್ನ ಪಿನ್ನವ ಅತ್ತೆ ಇತ್ತು ಆಡಿಂಡಾಡೋನೆ ಅದು ಕರೆಗೋಸು ಮುಳ್ಗಿನೇ ಅಂತ ಹೋಗಿಸಿ ಓಪ ಜಾಮದೋಗೆ ಹಾಗೆ ಇದೆಲ್ಲ ಕರೆ ಇದ್ದು ನೋಡಿದ ನಂಗೆ ಅರುಳು ನೋಡ್ನ ನೇರ ತನ್ನುಡಿಯ ಕುನ್ನ ಪಡಗೆತ್ತಿಂಡು ಓಪದು ಮುಡಿಯ ಇದ್ದರೆ ಸೇತಿ ತಾ ಮುದಿಯವರ ಏಯ್ದ ಇತ್ತಮಾಕನ ಏದಂಗೆ ಹೋಗೊಂದು ಏಯ್ದ ಆ ಕುನ್ನ ಕರೆಗೆ ಬಪ್ಪ ಜಾಮದಾಗೆ ತಾ ಹೋಗಿ ಏನು ಮಣ್ಣ ಅಂದಲೇ ತನ್ನವ ಕಾಪಾತಿನ ದಾರ ಅಣಗಾರ ಸಿಂಗನ ಕಾಪಾತಿನ ಕಾತಿ ಅಲ್ಲೇ ಕರಗೆತ್ತಿ ಬಂದುಬಿಟ್ಟರುಂಬ ಕರಗೆತ್ತಿ ಬಪ್ಪನೆ ಇಂದು ತಾ ನೋಡಿದ ಅಂದಿನ ಜಾಮದೋಗೆ ಅಂದು ಉಳ್ಳಿ ಜಾಮ ತಾ ಅರುಳು ಹೋಗೋದಲ್ಲೇ ಆ ಬಂದು ಆ ಕಷ್ಟಕಾರ ಕೂಸು ಒಂದು ಹೋಗೋದಲ್ಲೇ ಅಂದ ಅಣಗಾರ ಸಿಂಗಮ್ಮಮ್ಮ ಅಂದು ಕಡಲ್ಗೋಸು ಮುಗಿದನ ಅಮ್ಮನ ಸರ ಕಪ್ಪಲ್ ಬಿತ್ತದನೆ ಪಡಗು ಬಿತ್ತದನೆ ಬಡ್ಡಿಗೆ ಹಣ ಕೊಟ್ಟದನೆ ಎಲ್ಲ ಪೊರುಳು ಬಿತ್ತನೆ ಅಣಗಾರನೇ ಇದ್ದನೆ 7 ಸೇರವನು ಒಂದೂ ಇಲ್ಲಾದಮ್ಮ ತನ್ನವ ಕಾಪಾತಿ ಬಂದು ಕರಗ ಸೇತಿ ಬಂದಿದ್ದೋಡು ಆಗ ದೊಡ್ಡ ಅಯ್ಯ ಹೇಗಿದ ನೋಡಿದೆಯಾ ಕೂಸು ನೆನ್ನೆ ಹೇಗಿದಾರಿದೆಯಾ ಹೋಗಬೇಡ ಅಂತ ಹೇಗಿದಾರಿದೆಯಾ ನೀಯಾ ಏನು ಸರ್ ಹಣ ಆಡದೆ ಪೊರುಳಾಡದೆ ಏನು ಸರ್ ಒಳ್ಳೆಯ ಒಂದು ನವೀನ ಪಡಗಾಡದೆ ಅಂದೇಗಿ ನೀವು ಹೋಯ್ತು ಬಂದೆ ಇಂದಿತ್ತು ಮಕ್ಕ ಮಾಡಿಬಿಟ್ಟೆ ತಾ ಇಲ್ಲಾದಲ್ಲೇ ನೀವು ಮಾಡೋದು ಮುಡಿದರವ ಅಂತ ಹೇಗಿದ ಈಗ ಉಯಿರ್ ಪಳಚಿ ಮೇಲೆ ಬಂದಿಂದೋಡು ಆ ಸಿಂಗನ ಮಾತಿ ಕುನವೇ ತನ್ನ ಹೆಂಡ್ರೆಲ್ಲ ಬಂದರು ಕೇತರು ಅವ್ವೇ ನೆನ್ನೆ ಈ ಅರುಳುಂಬ ಈ ಕೂಸು ಇಲ್ಲಾದಲ್ಲೇ ಅಮ್ಮನೋಡ ಅರುಳೆಲ್ಲ ಇಲ್ಲಾದ ಇದಲ್ಲೇ ಇಂದು ಎನ್ನ ಗಂಡ ಇಲ್ಲತ್ತವ ಅತ್ಯಂದಾಗಿ ಎಲ್ಲ ಬಂದು ಕುನ್ನ ಕೂಸನ್ ಸಾರೆ ಒಂದು ಮನ್ನಿಪ್ಪು ಕೇತು ತನಗೂ ನಂಡ್ರಿ ಹೇಗಿ ಎನ್ನ ಅಪ್ಪನ ಕಾತುದಿಗೂ ನಂಡ್ರಿ ಏನ ಗಂಡನ ಕಾತದ ನಂಡ್ರಿ ಅಂತ ಏದಿರುಂಬ ಆಗ ಆ ಸಿಂಗಮ್ಮ ಇದ ಎನ್ನ ಸರಿ ಏಸಗ ಹಣ ಕಾಸು ಅಟ್ಟೋದಲ್ಲಿ ಸೇತಿ ಸರಿಯಾ ನಾ ಹಣದೋಗ ದೊಡ್ಡಮ್ಮ ಇರೋಕು ಆಲೆ ಬಂದು ನೀ ಏನದ ಗೊಟ್ಟೆ ನಿನ್ನ ಪಡಗು ಕುಣ್ಣದಲ್ಲಿಯೋ ನಿನ್ನ ಮನಸ್ಸು ದೊಡ್ಡದು ತಪ್ಪ ಸರಿಯಾ ಈ ಮನಸ್ಸುತ ಬೇಕು ತವಿರ ಎನ್ನ ಬೇಕು ಹಣವ ಬೇತಿಟ್ಟು ಇಂದು ಕಡಲ್ಗೋಸು ಒಯ್ದಿಲ್ಲ ನಾ ಏನು ಅನುಭವಿಸಾದ ಒಯ್ದನೆ ಎಸ್ಸಗೆ ನೋಡಿ ಪೊರುಳಲ್ಲೇ ನಾ ಬಿಟ್ಟು ಒಯ್ತಟ್ರ ಆಲೆ ನಿನ್ನ ಮಾಕೆ ಏನಾಟಲಿಯೋ ನಿನ್ನ ನೋಡಿಯ ಮನಸ್ಸು ಕುನ್ನದ ಒಂದು ಎಲ್ಲಾಗ ದೊಡ್ಡದಾಗಿಂಡದೆ ಆಲೆ ನಿನ್ನ ನೋಡಿಯ ಪಡಗುತ್ತ ಕುನ್ನೋದು ನಿನ್ನ ಉರುಬುತ್ತ ಕುನ್ನೋದು ನಿನ್ನ ನೋಡಿ ಉಳ್ಳಿ ಮನಸ್ಸುಗ ನಾ ಏಸಗ ನೆಂಡ್ರಿ ಹೇಗಲಿ ಮುಡಿಯ ಅಂತ ಹೇಗಿರಂಬರ ಆಗ ಎನ್ನಂಡ್ರಿ ಕೊಂಡ್ರಾರ್ ಕೋಯಿ ಉಂಡ ಮೊಯ್ವಿಲ್ಲೈ ಸೇನಂಡ್ರಿ ಕೊಂಡ್ರ மகருப்பன நன்றி மறுவதில்லை சரியா ஆக நன்றிக்கு வித்தாகும் நல்லொழுக்கம் தீயொழுக்கம் என்றும் இடும்பை தரும் ಅಂತ ಹೇಗಿರ ಆ ನಂಡ್ರಿಯೇ ಬಂದು ಹೇಗೂ ನಂಗೆ ಮರುವುದಿಲ್ಲ ಎಂದಾಗಿ ಆ ಕುನ್ನ ಕೂಸನು ಕೂಡ ಏನು ಮಾಡಿದಂಬ ಅದೇನು ಕಾಲುಗೆ ಬುದ್ಧಿನೇ ಎಂದು ಅಂಬ ಇಲ್ಲೇ ನಿಂಗೆ ದೊಡ್ಡವಕ್ಕ ನಿಂಗೆ ಇಲ್ಲೈತೆ ಮಾಡಕೊಡೋದು ಇದಕ್ಕೆ ಮೇಲಾಬದು ನಿಂಗೆ ಸಾರ ಬೀತ ಹಣವ ಬೀತು ಕಾಸ ಬೀತು ಸೊತ್ತ ಬೀತು ನಾಲ್ಕಾಗ ದಾನ ಧರ್ಮ ಮಾಡಿ ಹೋಗಿವೆ ತಂದಾಗಿ ಆ ಕುನ್ನ ಕೂಸು ಆ ದೊಡ್ಡ ಹಣಗಾರಿಗೆ ಇದಂಬ ಹಣಗಾರ ಎಲ್ಲ ಸರಿಯಪ್ಪ ನಾ ಕತ್ತುಬಿಟ್ಟೆ ಇದಕ್ಕೆ ಮೇಲೆ ಇಬ್ಬ ಕಾಲದೋಗೆ ನಾ ಎಲ್ಲ ಉದವಿ ಮಾಡನೆ ಎಂದಾಗಿ ಆ ಹಣಗಾರ ಹೇಗಿದಂಬ
ಇದು ನಂಗುರುಡಿ ನಡಮುறை ಒಳಕವ ಒಯ್ಯಾಡದೆ ಯಾರಿಗೂ ಬಂದು ಸರಿಯಾ ನಾ ಅಡದೆ ಎಂದು ನಾ ಅಹಂಗಾರದಾಗ ಹೋಗಿ ಕಡೇಸಿಗೆ ಹೋಗಿ ನೀ ಇಲ್ಲಿಗ ಒಂದು ಸಾಕಡೆಗೆ ಹೋಗಿ ಬೈಬೇಡ ಓಪನೆ ನಿನಗೆ ಏನೇ ತಿಂಡೋಪಲೆ ನೀ ಪುಣ್ಯವೇ ತಿಂಡೋಗು ನೀ ಪಾಪ ಸಂಪಾದಿಸಿಕೊಂಡು ಹೋಗಬೇಡ ಅಂಬುನುತ್ತ ನಂಗೆ ಸೌಮ್ಯಕ ಒಂದೊಂದು ಸತ್ಸಂಗದೋಗಿಯೋ ಒಂದೊಂದು ಎಡದೋಗಿಯೋ ಅವಕ್ಕೆ ದಾರವನ್ನು ನೋಡಿಲಿಯೋ ಅವುಗಳಿಗೆ ಕರುತ್ತೆಲ್ಲ ಬಂದು ಒಳ್ಳೆಯ ಉಳ್ಳವ ಆಡದೆ ಕರುಣೆ ಉಳ್ಳವ ಆಡದೆ ಮಕ್ಕಳ ಒಳ್ಳಂಗೆ ನಂಗೆ ಸಮುದಾಯ ಮಕ್ಕಳೆಲ್ಲ ಒಳ್ಳಂಗೆ ಎತ್ತಿ ಬೆಪ್ಪದು ಆಡದೆ ಇಳഞ്ഞರೆಲ್ಲ ಒಳ್ಳಂಗೆ ಇರ್ಬೋದು ದೊಡ್ಡವಕ್ಕೆಲ್ಲ ಪುನಃ ಬುದ್ಧಿಮತಿ ಆಗೋದು ಅವ್ವಪ್ಪನ ಮಾತೆಲ್ಲ ಕೇತು ನೋಡೋದು ನಂಗೆ ರೂಢಿಯ ಎಮ್ಮುಕರೆಲ್ಲ ಇತ್ತಮಕ್ಕೆ ಇಬ್ಬೋದು ನಂಗೆ ದಾನ ಧರ್ಮವು ಮಾಡೋದು ಅಯ್ಯನಕ್ಕೆ ಮಾಡಿ ಬಂದದನ್ನ ನಂಗೆ ಅದನ್ನು ಕಾಪಾತೋದು ನಂಗೆ ಅದನ್ನು ಘೇನ ಬಿಟ್ಟರೆ ಕೂಡೋದು ಎಂಬುದನ್ನತ್ತ ಸೌಮ್ಯಕ್ಕೆ ಒಂದೊಂದು ಜನ ನಂಗೆ ಘೇನ ಬಡ್ತಿದ್ದಾರೆ ಅತ್ತಮ್ಮಕ್ಕೆ ಒಂದು ಸತ್ಸಂಗ ಆಡೋನತ್ತ ಒಂದು ಆ ಸಾಯಿ ನಿವಾಸ ಒಂದು ಗ್ರೂಪ್ದಾಗ ಇಬ್ಬನತ್ತ ಅವಕ್ಕೆ ಮೂಲಿವ ಇಂದು ಈ ಉಳ್ಳಿತೆಲ್ಲ ಮಾಡಿಟ್ಟಿದ್ದಾರೆ ಅದನ್ನು ನಂಗೂ ಅದನ್ನು ಅರಿದು ಒಬ್ಬೊಬ್ಬನ ತಮ್ಮಕ್ಕೆ ಮಾಡನೆ ಅಂದಲೆ ನಂಗೆ ಉಳಿತಾಲೆ ನಾಡು ಉಳಿತು ಒಂದು ಸೌಮ್ಯಕ್ಕೆ ಹೇಗಿರ ಆ ತಮ್ಮಕ್ಕೆ ನೋಡೋಣ ಅರ್ಥದು ನಂಗೆ ಸಾಯಿನ ಗವದ ಮಾತು ತುಂಬ ನಂಗೆ ತಲೆಪದೋಗೆ ಅಡ್ತದು ಒಂದು ಕಾಲಂ ಎಂಬುದನ್ನ ಪತ್ತಿ ನಂಗೆ ನೋಡೋಣ ಅದಕ್ಕೆ ಮೇಲೆ ಸೌಮ್ಯಕ್ಕೆ ವಿಡಿಯೋಗೆ ಹೇಗಿದ್ದಾರೆ ಅದಕ್ಕೆ ಮೇಲೆ ನಂಗೆ ಬೆಳಕು ಹೇಗೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ನಂಗೆ ಗೌತಮಿದ ನಮಸ್ಕಾರವೇಗಿಂಡು ಇಂದನ ಜನ ನಂಗೆ ಕಾಲ ಜಾಮಪತಿ ನೋಡುವೋ ಕಾಲ ಎಂಬುದು ಸಿನ್ನಮಗೆ ಏಕತೆ ಹೇಗಿಯರ ನಂಗೆ ಆ ಸಿನ್ನವ ಉದಾಸೀನ ಮಾಡಾದೆ ಅಪ್ಪರ ಮುಖಿತವ ಕೊಟ್ಟು ನೋಡಿ ನೋಡಿ ಪಯನ್ಪಡ್ತೀನೋ ಅದೇ ಮಾಕತ ಆ ಕಾಲ ಜಾಮವ ಒಂದೊಂದು ನಿಮಿಷವೂ ಪ್ರಯೋಜನವ ಅಪ್ಪನಂಗೆ ನಂಗೆ ಪಯನ್ಪಡ್ತೋದು ಆ ಕಾಲವ ಸರಿಯ ಪಯನ್ಪಡ್ತಾದ ಇಬ್ಬವಕ ಅವಕರ வாழ்க்கையோக ಅಪ್ಪರ ಕಷ್ಟಪಟ್ಟು ನಿಂತಿದ್ದಾರ ಅದು ಮಟ್ಟ ಅಲ್ಲ ಆ ಕಾಲ ಅವಕಾಗ ಅನುಭವ ತಂದು ಉಣರ್ತಿಟ್ರು ಈ ಉಲಗ ರೀತಿಯಾನ வாழ்க்கையை எத்தில நிகழ்காலதோge ಹಣ பதவி சொத்து ಒಂದು அடுவவுಕ ಅವಕರ கடந்த கால வாழ்க்கையோge ಆ ಕಾಲ ಜಾಮು ಸರಿಯ ಪಯನ್ಪಡ್ತಿದವನತ ದೇವರು ಅವಕಾಗ ಇಂದು ಆ ತಕ್ಕ ಫಲನ ಕೊಟ್ಟಿದ್ದಾರೆ. ನಂಗೆ ಒಳ್ಳೆಯ ಜಾಮ ಒಲ್ಲಾದ ಜಾಮ ಅಂದು ಹೇಗೆ ಆ ಕಾಲ ಮೇಲೆ ಪಳಿಯ ಹಾಕಾದೆ ನಂಗೆ ಮಾಡುವ ಕಡಿಮೆಯ ಸರಿಯೇ ಮಾಡಿನ್ಬಹುದು. ಏಕಾಂದಲೆ ಆ ಕಾಲ ಓದುತ್ತಾ ತಿರುಗಿ ಸಿಕ್ಕವೇ ಸಿಕ್ಕ ಒಳ್ಳಗೆ ಓರಿಡಿವಿ ಓಸನ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಈಗ ಸ್ವಾಮಿ ಕೈದ ನಂಗೆ ಕರುತ ವಿಡಿಯೋದಾಗ ನಂಗೆ ನೋಡಿದನೋ ಆ ಕಾಲಂ ನೇರಂ ಎಂಬುದು ಏಸಗ ಮುಖ್ಯ ಎಂಬುದು ನೋಡಿವಿ. ಒಂದು ಜನಗ 24 ಅವರು ತಮ್ಮನೆ ಒಂದೊಂದು ನುಡಿಯಾ ಬಂದುತ್ತಾ ಆ 24 ಅವರು ಬಂದರ ಆಲೆ ಒಂದು ಸಾಧನೆ ಮಾಡಿದ ಮನಸ್ಸಿಗೂ ಆ 24 ಅವರುತ್ತ ಏದೂ ಮಾಡಾದೆ ನಂಗೆ ಸೋಂಬೇರಿಯ ಇದ್ದಲಿಯೋ ಅದೇ 24 ಅವರುತ್ತ ಆಲೆ ಆ ಕಾಲದವ ಸರಿಯ ಪಯನ್ಪಡುತ್ತಿದ್ದಮ್ಮ ಇಂದು ಒಲಗವ ಆಂಡೋಂಡಿದ್ದಾನೆ ಇಂದು ನಂಗೆ ಏನು ಮಾಡಿರ್ತವಂಬ ಒಂದು ಉಣರ್ವು ನಂಗೆ ಸರ್ ಆಡೋದು ಒಂದು ಹೇಗೀರ ಆಗ ಕಾಲಂ ಅದು ಪೊನ್ಪೋಂಡ್ರದು ಅತ್ಯಂತ ಹೇಗೀರ ಆ ಏಕ ಪೊನ್ಪೋಂಡ್ರದು ತೆಗಿಲೆ ಆ ತಂಗ ನುಡಿಯ ಒಂದೊಂದು ತುರುಂಬು ಬಂದು ಅದು ಎಲ್ಲಾಗ ಪಯನ್ಪಟ್ರ ಇದು ಗನಾಂದನೆಗೆ ಹೇಗೋದು ಮುಡಿಯ ಅದಮ್ಮಕ್ಕೆ ಒಂದೊಂದು ನುಡಿಯು ಎಲ್ಲಾಗ ಪಯನ್ಪಟ್ಟು ನಡೆದೆ. ಈಗ ಒಂದು ಕುನ್ನ ಕೂಸು ಬೊಕ್ಕೋದಿನ ಅಂದಲೇ ಹಮ ಒಂದು ವರ್ಷ ಫುಲ್ಲ ಬೊಕ್ಕೋದಿ ಅವಕ್ಕೆ ಏನ ಪರೀಕ್ಷೆ ಬರುವುದನ್ನೋ ಅದನ್ನೆಲ್ಲ ಜ್ಞಾಪಕಪಡುತ್ತಿ ಒಂದು 3 ಅವರದೋಗೆ ಆ ಪರೀಕ್ಷೆ ಬರೋದು ಬರ್ನ ಅದಕ್ಕೆ ಏನೇ ಬೇಕು ಅಂದಲೇ ಆ ಕಾಲಂ ಬೇಕು. ಒಂದು ದೊಡ್ಡ ಒಂದು ತೊಳಿಚಾಲೆ ನಡಚಿದ್ದಾರೆ ಅಂದರೆ ಆಸಗಾಗ ಗೆಲ್ಚ ಕೊಟ್ಟು ಬಿತ್ತಾರೆ ಅಂದರೆ ಆಸಗಾಗ ಗೆಲ್ಚ ಮಾಡೋದಗಾಗಿ ಏನು ಮಾಡಿರ ಅಂದರೆ ಒಂದು ಕಾಲವ ಕೊಟ್ಟಾರ. ನಾಗ ಈ ಸಾವಿರ ಗೆಲ್ಚಗಿದಲೇ ಈಸೆ ಹಣ ಅಂತ ಹೇಗೀರ ಆಗ ನಂಗೂಡೆ ಗೆಲ್ಚಕ್ಕೆ ತಂದಂಗತ್ತ ನಂಗೆ ಹಣ ಆಡದೆ ಇಂದು 8 ಅವರು ಗೆಲ್ಚ ಇವಮ್ಮ ಅದು ತಗೊಂಡು ಹಣ ಇಸಿನ ಇನ್ನೂ 4 ಅವರು ಸೇತಿಗೆ ಇವಮ್ಮ ಅದು ತಗೊಂಡು ಹಣ ಇಸಿನ ಆಗ ದಾರ ಬಂದು ಕಾಲವ ಸರಿಯ ಪಯನ್ಪಡುತ್ತಿರುವೋ ಅವಕ್ಕಾಗತ್ತಾ ಈ ಒಲಗದಾಗ ಮದಿಪಡದೆ ಅಂತ ಹೇಗೀರ ಇದನ್ನು ಬಿಟ್ಟುಟ್ಟು ನಂಗೆ ಒಂದೊಂದು ಜನ ಹೋಯ್ಬಿಟ್ಟತವ ನೋಡಿ ಹಿಡಿದಲೇ ಅದು ಬಂದಲೇ ನಂಗೆ ಕಾಲ ನಂಗೆ ಸಾರ ಬಾರ ಅದ್ರ ಹೇಗಿರ ஐயரும் வரும் வரை அமாவாசை காத்திருக்காது ஹீர அந்த அலையும் புயலும் யாருக்காகவும் காத்திருக்காது. ಅದು ಬಪ್ಪ ಜಾಮನ ಬಂದುತ್ತಾರ புயல் ನಂಗೆ ಕೇತು ಬಪ್ಪುದಿಲ್ಲ ಅಲೆ ನಂಗೆ ಕೇತು ಬಪ್ಪುದಿಲ್ಲ ಅದು ನಂಗೆ ತಡ್ಕೋದು ಮುಡಿಯ ಅದು ಏನು ಮಾಡೋದು ಮುಡಿಯ ಆಗ ತಡುಪದು ಮುಡಿಯಾದ ಸೇದಿಯೆಲ್ಲ ಅವಕ್ಕೂಡಿಯ ಆ ಏರಿಕೆ ಕಾட்சிಗಳೆಲ್ಲ ಬಂದು ತನ್ನುடைய ಗೆಲ್ಚ ಮಾಡಿಡುತ್ತವರ ಆಗ ಆ ಏರಿಕೆಗೆ ತಗೊಂಡಂಗತ್ತ ನಂಗೆ ಒಪ್ಪುತ್ತವಿರ ಕಾಲಾಗ ತಗೊಂಡಂಗತ್ತ ನಂಗೆ ಒಪ್ಪುತ್ತವಿರ ನಂಗೆ ಒಪ್ಪ ಟೈಮಿಗೆ ಕಾಲ ಬಪ್ಪುದು ಎಂಬುದಲ್ಲ ಅದತ್ತ ಅಯ್ಯ ಕಾಲಾಗ ತಗೊಂಡಂಗೆ ಕೋಲ ಊರು ಅಂತ ಹೇಗಿದ್ದಾರೆ ಆ ಕಾಲಾಗ ತಗೊಂಡಂಗೆ ಒಪ್ಪನೆ ನಂಗೂಡಿಯ வாழ்க்கை ಒಳಂಗಟ್ರ
ಆಗ ಒಂದು ಕುಟುಂಬ ಒಳ್ಳಂಗೆ ಆಡೋದು ಅಂದಲೇ ಅಲ್ಲಿ ಏನು ಆಡೋದು ಆ ನೇರಂ ಕಾಲ ಮುಂದೆ ಸರಿ ಆಡೋದು ಒಂದು ಈಗಿರ ಇದ್ದೋಗ ನೋಡೋನೆ ನಂಗೆ ವಿಜಯಪುರಿ ಎಂಬ ಒಂದು ಎಡದೋಗೆ ಅಲ್ಲಿದಾಗ ಒಂದು ಅರಸರಿದ್ದರು ಮನ್ನರಿದ್ದರು ಸರಿಯಾ ಅವಕ್ಕೆ ಹೆಸರೊಂದು ವಿವೇಕವರ್ಮನೆಂದ ಹೀಗೆ ಆ ವಿವೇಕವರ್ಮನ್ ಏನು ಮಾಡಿರೋ ಅಂದಲೇ ಅವಕ್ಕೆ ಅರಸ ಬದೋಗಿಬ್ಬ ಅರಿஞರೆಲ್ಲವ ಕೊರಿಚಿಟ್ಟು ಇತ್ತಮಾಕೆ ನಂಗೆ ನಾಡದೋಗೆ ಎಲ್ಲ ಸುತ್ತಾಡದೆ ಪೊರುಳಾಡದೆ ಎಲ್ಲ ಆಡದೆ ಆಲ ಏನೋ ಒಂದು ಸಂದೇಹ ಆಡದೆ ಇಂದು ಈ ಒಲಗದೋಗೆ ಏದು ಅಪ್ಪರ ದೊಡ್ಡದು ಇದಾರ ಅದಕ್ಕೆ ಅಪ್ಪರ ಮದಿಪು ಕೊಟ್ಟಾರ ಆ ಮದಿಪುಳ್ಳ ಪೊರುಳು ಏನೇನಂದೇಗಿ ಅವಕ್ಕೆ ಉದ್ಯೋಗ ಒಂದು 4-5 ಒಳ್ಳಂಗೆ ಕತ್ತೆ ಅರಿஞರುಗಳಿದ್ದುರುಂಬ ಆ ಅರಿஞರು ಹೇಗೊಂದು ಹೇಗೋನೆ ಒಂದು ಅರಿஞರು ಏದ ನಂಗೆ ಒಂದು ಉಸಿರುತ್ತ ದೊಡ್ಡದು ಅಂದ ಇನ್ನೊಬ್ಬ ಅರಿವು ದೊಡ್ಡದು ಅಂದ ಇನ್ನೊಬ್ಬ ಪೊರುಮೆ ದೊಡ್ಡದು ಅಂದ ಇನ್ನೊಬ್ಬ ಸೂರ್ಯನ್ ದೊಡ್ಡದು ಅಂದ ಇನ್ನೊಬ್ಬ ಅನ್ಬು ದೊಡ್ಡದು ಅಂದ ಆಗ ಎಲ್ಲ ಕೇಳ್ತು ನೋಡೋಣ ಸರಿ ಆಗ ಆ ಮನ್ನನ್ ಬಂದು ಎಲ್ಲ ಅದೇನು ನೆನೆಸಿ ಆರಾಯ್ಚಿ ಮಾಡಿ ನೋಡಿರ ಕಡೇಸಿ ಬಂದ ಒಂದು ಅರಿஞನೇರ ಎಲ್ಲವೇ ಕಾಲತ್ತ ದೊಡ್ಡದು ಒಂದು ಈಗ ಏಕ ಮನೆ ಉಸಿರು ದುಡ್ಡುತ್ತಾ ನೀವು ಹುಟ್ಟಿಬಿಟ್ಟೆ ನೀನು ನೋಡಿ ಉಸಿರುಗೆ ಬೇಗಿ ಉಣವು ಬೇಕುತ್ತಾ ಅರಿವು ಬಂದು ನಿನಗೆ ದೇವರು ತಂದುದನೆ ಅಮ್ಮನಮ್ಮನೋಡಿಯೇ ನುಣ್ಣರಿವು ದೇವರು ತಂದ ಅರಿವು ಏನವೋ ಅರಿವು ಪೈನ್ಪಡ್ತಿಂಡು ಹೋಗ್ಬೋತ್ತಾ ಪೊರುಮೆ ಎಂಬುದು ನಿನ್ನ ಸಾರ್ ಅಟ್ಲತ್ತ ನೀವು ಆಳ್ಬೋದು ಮೂಡಿದ್ರ ಅದೇ ಸೂರ್ಯನೆಂಬುದು ಅದು ಸೂರ್ಯ ಭಗವಾನಾಲೆ ಏರಿಕೆ ಕಾಚಿದೋಗೆ ನಂಗೆ 5 ಬೂದದೋಗ ಒಂದು ಬಪ್ಪನೆ ಅದು ಏನಂದ್ರೆ ಆ ಸೂರ್ಯನುடைய ಕಾಂಚೆಲ್ಲ ಬಂದರವ ಬೆಳಿಚ ಬಂದರವ ಅದು ಬಂದು ನಂಗೆ ಬೆಳಿಚು ತಂದುಟ್ಟೋರ ಅನ್ಬು ಎಂಬುದು ನಂಗೆ ಗವದೋಗೆ ನಂಗೆ ಒಡಂಬದೋಗೆ ಬಪ್ಪ ಅನ್ಬುತ್ತಾ ಅಲ್ಲ ಇದೆಲ್ಲವ ಸರಿಯೇ ಎತ್ತಿಂಡೋಪದ ಏನಂದರೆ ಒಂದೇ ಒಂದು ಕಾಲ ಮುಟ್ಟುತ್ತಾ ಆ ಕಾಲ ಸರಿಯಲ್ಲ ಕಾಲಕ್ಕೆ ತೊಂದಂಗೆ ನೀವು ಓಪಿಲ್ಲ ಅಂದರೆ ಈಸಗ ಪೊರುಳೊಂದು ಪೈನಿಲ್ಲದ ಹೋಗ್ಬಿಟ್ರ ಆಗ ಏನೇ ಬೇಕು ಆ ಕಾಲವ ಆಸಗ ನಂಗೆ ಮದಿಚ್ಚಿ ನಡುವುದು ಅದೇ ಮಕ್ಕೆ ಒಂದು ಅರಸರು ಏನು ಮಾಡಿರ ಅಂದರೆ ತನ್ನೋಡಿ ತಳಬದಿಯೆಲ್ಲ ಕೊರ್ಚಿ ಕೆತ್ತುರುಂಬ ನಾ ಹೇಗಿನೇ ನಾಯಿಗೆ ನಂಗೆ ನಾಡ ನೋಡಿ ಪೋರ್ ಎತ್ತಿಂಡು ಹೋಗ್ಬೋದುಗ ಆ ಅರ್ಥ ನಾಡುಂದ ಒಂದು ರಾಜ ಬಂದು ಉಳಿದನೆ ನಿಂಗೆ ಸರಿಯಾದ ಟೈಮ್ ಬಪ್ಪದು ಇದಾಂಬ ಆಗ ಏಸು ಮಣಿಗೆ ಬಪ್ಪದ ಮೇಲೆ 8 ಮಣಿಗೆ ಎಲ್ಲ ಸರಿಯಾಗ್ಬೋದ ಆ 8 ಮಣಿಗೆ ಬಪ್ಪ ಜಾಮದ ಏನಾಗ್ಬಿಟ್ಟ ಅಂದರೆ ಎಲ್ಲ ಸರಿಯೇ ನಿದ್ದುರುಂಬ ಆ 8 ಮಣಿ ಜಾಮದೋಗೆ ಅಲ್ಲಿದು ಅರಸರೆಲ್ಲ ಅವಕ್ಕೆ ನಾಡೆಲ್ಲ ಪೋರೆತ್ತಿನ ಬಂದರು ಪೋರೆತ್ತಿ ಬಪ್ಪ ಜಾಮದೋಗೆ ಇಲ್ಲಿದೋಗೆ ಇಲ್ಲಿ ಅರಸರದೋಗೆ ಏನು ಮಾಡಿದ್ರು ಅಂದರೆ ತನ್ನುடைய ತಳಬದಿ ಎಲ್ಲ 8 ಮಣಿಗೆ ಬರಾದೆ ಅವಕ್ಕೆ ಒಟ್ಟಸಪ್ಪು ಒಂದು ಗೈ ತಿಂಬುದಿಗೆ ಹೋಗ್ಬಿಟ್ರುಂಬ ಆಗ ಸರಿಯಾದ 8 ಮಣಿಗೆ ಬಂದರು ಅವಕ್ಕೆ ಪೋರೆತ್ತಿನ ಬಂದರು ಆ ನಾಡೆಲ್ಲವ ಗೆದ್ದರು ಅದೆಲ್ಲ ಅಡಿಮೆ ಮಾಡಿದರು ಎಲ್ಲ ಹೋದರು ಆಗ ಸೋತ ಅರಸ ಈದಾಂಬ ತಳಬದಿಸಾರೆ ನಿಂಗೆ ಜಾಮ ನೋಡಿದೆಯಾ ಸರಿಯಾನ ನೇರದೋಗಿ 8 ಮಣಿ ನಂಗೆ ಇಲ್ಲಾದಾಪನೆ ಆಮತ್ತ ನೋಡಿ ಪಡೆ ಎಲ್ಲ ಎತ್ತಿ ಬಂದು ಈ ನಾಟ ಗೆದ್ದು ನಂಗೆ ನೋಡಿ ಪೊರುಳೆಲ್ಲ ಎತ್ತಿಂಡು ಹೋಗ್ಬಿಟ್ಟ ಪೊನ್ನು ಪೊರುಳು ವೈರ ನಾಡು ನೆಲ ಎಲ್ಲ ಎತ್ತಿಂಡು ಹೋಗ್ಬಿಟ್ಟ ನಿಂಗೆ ಸರಿಯಾನ 8 ಮಣಿಗೆ ಬರಾದಾಪನೆ ಎಲ್ಲಿಗೆ ಹೋಗ್ಬೋದೆ ನಿಂಗೆ ಆಗ ಜಾಮನಂತ ತಿಂಬೋದಿಗೆ ಹೋಗಿದಿ ನಿಂಗೆ ತಿಂಬುದುಗಪ್ಪ ಜಾಮದ ಅವಕ್ಕೆ ಬಂದುಬಿಟ್ರು ಆಗ ಅವಕ್ಕೆ ಬಂದ ನಾಟುಕಾರ ತಿಂದುದಾರಿಯೇ ಇಲ್ಲೊಂದು ಅರಿವಿಲ್ಲ ಅಮ್ಮ ಏನದೋಗಿದ್ದ ಕಡಮೆದೋಗ ಸರಿಯಾಗಿದ್ದ ಅಮ್ಮ ಕಡಮೆ ಕಣ್ಣಿಯಂ ಕಟ್ಟುಪಾಡೋದಾಗ ಸರಿಯಾ ಇಬ್ಬನೇ ನೇರವ ಸರಿಯಾ ಪೈನ್ಪಡುತ್ತಾನೆ ಅಮ್ಮ ಇಲ್ಲಿಗೆ ಬಂದು ನಾಟ ಗೆದ್ದುಟ್ಟುವನ ನೀ ಬಂದು ಇಲ್ಲಿ ತಿಂಬುದುಗ ನೋಡಿಂಡಿದ್ದೆ ನಿನ್ನ ಒಟ್ಟಸಪ್ಪ ನೋಡಿಂಡಿದ್ದೆ ಅಲ್ಲ ನಂಗೆ ನಾಡ ನೋಡೋದು ಬಿಟ್ಟುಬಿಟ್ಟೆ ನಾತನೇ ಹೇಗಿದೆ 8 ಮಣಿಗೆ ಆಮೇಲೆ 8 ಮಣಿಗಳು ಇಬ್ಬುದು ತಾನೆ ಆಗ ನೀ ಇತ್ತಮಾಕೆ ಬಂದುದು ಅಂದುತ್ತಾ ನಂಗೆ ನಾಡೇ ಹೋಗ್ಬಿಟ್ಟ ಅಂದಾಗಿ ಆ ರಾಜ ತಳಬದಿಸಾರೆ ಇದಂಬ ಅದಕ್ಕಿಂದವಳು ಇಲ್ಲ ತಳಬದಿ ಮೀಂಡು ಬಂದ ನಾಟ ಬಂದು ನಂಗೆ ಎತ್ತಿನ ಬಪ್ಪ ಹೆಂಗೆಲ್ಲ ಇದಕ್ಕೆ ಮೇಲೆ ಉತ್ಸಾಹವ ಇದ್ದೀನಿ ಅಂದಾಗೆ ಅವಕ್ಕೆ ಇಬ್ಬ ಅರಸರುಗಳೆಲ್ಲವು ಅಮೆಚರೆಲ್ಲವು ಅಲ್ಲಿ ಇಬ್ಬ ತಳಬದಿ ಎಲ್ಲವು ಪೋರ್ವೀರೆಲ್ಲ ಎದುರುಂಬ ಆಗ 1 ನಿಮಿಷ ನಂಗೆ ಆ ಜಾಮ ಓದೋದಕ್ಕಿಂತ ಒಂದು ನಾಟೇ ಎಳಂಬ ಜಾಮ ಬಂದುಬಿಟ್ರ ನಂಗೆ ಏನು ಮಾಡೋದು ಏನು ಮಾಡಲಿ ಒಂದು ಜನ್ಗುರು ಇದ್ದಾಂಬ ಆ ಜನ್ಗುರು ಏನು ಮಾಡಿದ ಅಂದರೆ ಒಂದು ಹೂವು ಎತ್ತಿ ಬಂದು ಒಂದು ಮನುಷ್ಯನ ಸಾರಿ ಹೋಗಿ ನೋಡು ಇದು ಬಂದು ಅದಿಸಿವಾನ ಹೂವು ಇಂದಿನ ಸಂತುಗೋಸು ಈ 24 ವರ್ಷದೋಗೆ ಈ ಹೂವು ವಾಡಿಬಿಟ್ರ ಅದಗೋಸು ನೀ ಹೂವು ಎತ್ತಿಂಡೋಗಿ ಏನೋ ಬೀತು ಅಲ್ಲಿ ಮುಟ್ರೆಯೋ ಆ ಇರುಂಬ ಮುಟ್ಟಲಿ ಅದು ಪೊನ್ನಾರ ಅಂದೆ ಇದಾಂಬ ಅತ್ತಮಾಕೆ ಅಂದಾಗಿ ಆ ಹೂವು ಕೊಟ್ಟುಟ್ಟು ಹೋದ ಇಮೇನು ಮಾಡಿಬಿಟ್ಟ ಜಾಮಾಡದೆ ಅಂದಾಗಿ ಅದೇ ಬಿಟ್ಟುಟ್ಟು ಹೋಗ್ಬಿಟ್ಟ ಆಮೇಲೆ ಬೇರೆ ಬೇರೆ ಜೋಲಿಯೆಲ್ಲ ಬಂದು ಈ ಹೂವು ನೋಡೋದನಿಗೆ ಏನೋ ಬಿಟ್ಟುಬಿಟ್ಟ ಇಂದು ಆ ಹೂವು ಸರಿಯಾದ ಕಡೇಸಿ ಜಾಮದಾಗ ಹೂವು ನೋಡೋಣ ಹೂವು ವಾಡಿ ಹೋಗ್ಬಿಟ್ರ ಆಗ ಈಗಿತ್ತ ವಾಸನೆ ಮಾಡೋಣ ಈಗ ಹೋಗಿ ನಾ ಇರುಂಬು ಎತ್ತಿನ ಮುಟ್ಟಿನೇಂದು ಹೋಗಿ ಅಪ್ಪನೇ ಆಗ ಜನ್ಗುರೈನ ನೀ ಕಾಲವ ತಾಳ್ತಿ ಹೋದಾಗಿಂದ ನೋಡಿ ಏನಪ್ಪ ನೀನೇ ಸಿಕ್ಕಿರಾ ನಾ ಎತ್ತನೇನು ಜಾಮ ಹೇಗಿದೆ ಇದು ಅದಿಸಿ ಹೂವಿನ ಬಿತ್ತಲೆ ಇದು ಪೊನ್ನಾರ ಅಂತ ಹೇಗಿತ್ತಾನೆ ಮುಟ್ಟಿಲೆ ಪೊನ್ನಾರ ಅಂತ ಹೇಗಿತ್ತಾನೆ ಈಗ ಆ ಹೂವು ಎತ್ತಿ ಹೂವು ವಾಡಿಬಿಟ್ಟ ನೋಡಿ ತನ್ಮೆ ಹಿಡಿದುಬಿಟ್ಟ ಆಗ ಸರಿಯಾದ ಜಾಮದಾಗ ದಾರ ಏನೋ ಪೈನ್ ಪಡುತ್ತಲಿಯೋ ಅವಕ್ಕೆ ಬಂದು ವಾಳ್ಕದಾಗ ಏನು ಸಾಧಿಸೋದು ಮುಡಿಯ ಈಗ ಆ ನಿನ್ನ ಮನದೋಗ ಅಟ್ಟ ಮನಗೋಸ ಅಡ ಒಂದು ಇರುಂಬ ಮುಟ್ಟಿದಲ್ಲಿ ಪೊನ್ನಾಯಿ ತಟ್ಟಿರ್ತಾನೆ ನೀ ಬೇರೆ ಎಡಗೆ ಹೋಯ್ತಾ ಆ ಇರುಂಬ ಮುಟ್ಟೋದು ಒಂದು ಅಡದಿ ಆತಂದ ಈಗ ನಾಗ ಏನು ಬಿಟ್ಟುಬಿಟ್ಟ ಸ್ವಾಮಿಯಿಂದ ಇದ ಆಗ ನೀನು ನೋಡಿ ಸೋಂಬೇರಿತನವ ನಾ ಒಂದು ವೆರುತ್ತಾನೆ ಇತ್ತಮಕ್ಕೆ ಇರುಕೂಡೋದು ಇಳಂಜರಿಗೆ ಇರುಕೂಡೋದು ಅಂದಾಗಿ ದಾರೆ ಇದ್ರು ಅಂದಿಲ್ಲ ಜನ್ಗುರು ಇದ್ರುಂಬ ಅದು ಕಾಲತ್ತು ನುಡಿ ಅರುಮೆ ಎಂದಿಗಿರ
ஏன நினச்சிட்டு நினை சிக்கிறா ஞாலம் கருதினும் கை கூடும் காலம் கருதி இடத்தார் செய்து செய்கிறா இவ்வுலகவே அடைய நினைத்தாலும் கூட உனக்கு பொருள் வந்து சேரும். அதான் ஞாலம் என்ற உலகம் ஞாலம் கருதினும் கை கூடும் காலம் கருதி இடத்தார் உரிய காலத்தில் உரிய வேலை செய்தால் எல்லாம் அடைய முடியுங்கிற ಆ செய்திತಾ ನಂಗೆ வள்ளுவர் அப்புறம் சிறப்பாக எழுதாரு. ஆக ஏன ಮಾಡೋದು ನಿನ್ನ ಎಡೆಯ ನೀ ಅಡುವುದು ಒಂದಿಲ್ಲ ನಿನ್ನುடைய உயர்வு ಬಪ್ಪದು ಒಂದಿಲ್ಲ ಸರಿಯಾದ ನೇರವ பயன்படுத்தும் ಈ ಉಲಗದಾಗ ಸಾಧನೆಯಾಳರಾಗಿದ್ದಾನೆ ಅದನ್ನು ಬುಟ್ಟಮ್ಮ ಇಂದು ಸೋಂಬೇರಿ ಆಗ್ತಿದ್ದು ನಾನು ಹೇಗುಂಡು ನಂಗೆ ಸಾಯನಾಗ ಅವಧಮ ತುಂಬ ನಂಗೆ ತಲೆಪದೋಗೆ அடுத்தது நாங்கள் ಏನ ಪತ್ತಿ ನೋಡೋಣ ಅಂದರೆ ಎಲ್ಲಾವ ಸೇದಿ ಪತ್ತಿಯ ಅರಿದ ಆ ತನ್ಮೆ ನಂಗೆ ಬೇಕು ಆ ಉಣರ್ವು ನಂಗೆ ಬೇಕು ಅಂದು ನೋಡೋಣ ಹೆಂಗೆ ನಂಗೆ ಜ್ಞಾನವ ಪತ್ತಿ ನೋಡಿದ ನಂಗೆ ಕರುತು ಪತ್ತಿ ನೋಡಿದ ನಂಗೆ ಕಾಲಂ ಪತ್ತಿ ನೋಡಿದ ಈಗ ಎಲ್ಲವ ಉಣರ್ದಾಗಿಂದವಡು ಅಡುತ್ತದು ನಂಗೆ ವಾಲ್ಕದೋಗೆ ಅಹಂಕಾರ ಎಂಬುದು ಅಡಕೊಡೋದು ಮುನ ಆ ಸೇದಿತ್ತ ನಂಗೆ ಈಗ ವಿಡಿಯೋದಾಗ ನೋಡೋಣ ಅದರ ಮೇಲೆ ಬೆಳಕೋ ನಂಗೆ ಹೇಗೋಣ. ಬಡು ಕುಲ ಎಂಬ ಈ ದೇವ್ರ ಕುಲ ಮಕ್ಕೆಲ್ಲಾಗೂ ಈಗ ಗೌತಮಿಗೆ ನಮಸ್ಕಾರವೇಗಿಂಡು ಇಂದಿನ ಜನ ನಂಗೆ ಅಹಂಕಾರ ಪತಿ ನೋಡುವೋ ಅಡೋದೋಗೆ ಅಪ್ಪರ ಮೋಸವಾದ ಗುಣ ಎಂದಲ್ಲ ಅದು ಅಹಂಕಾರತ. ಈ ಅಹಂಕಾರ ಅಡುವವಕ அடுத்தவக்க மட்டை தட்டி அதுதோಗೆ ಎಂದೂ ಒಂದು ಸಂತೋಷವನ್ನು ನೋಡಿಯರ ಆಲ ಅವಕ ಅರಿಯಾರು ಅವಕರ ಸಾರಾಡುವ ಒಳ್ಳೆ ಗುಣ ಎಲ್ಲ ಅಳಿಂಜಿಟ್ರಂದು ಇಂದು ಒಬ್ಬರ ಎಳಕಾರವ ನೋಡಿನೋ ನಾಯಿಗ அடுத்தவಕ ನಂಗವ ಎಳಕಾರವ ನೋಡು ನಂಗೆ ಆ ದೇವರು ಬೀತಿಟ್ಟಾರ ಇಬ್ಬದು ದೋಗಿಯೇ ದೊಡ್ಡ ಮುಟ್ಟಲ್ ದಾರ ಅರದರ ಅವಕರೇ ಅರಿವಾಳಿ ಎಂದು ನೆನೆಚುವಕವು ನಾ ಮಟ್ಟುತ್ತಾ ಎಲ್ಲಾ ವಾರದೆ ಎಂದು ವಾಕುವಾದ ಮಾಡುವಕವು. ಒಂದು ಗಡ್ಡಿಗೋಲು ಗಡಿಪಿಟ್ಟು ಸಾರ ಕೇತರ ನೀಯು ನಾನು ಒಂದೊಂದು ಜಾಮು ಒರೆಸುವನೆ ನಾ ಮಟ್ಟುತ್ತಾ ಎರಿಂಜಿದ್ದೆ ನೀ ಏಕೆ ಎರಿಂಜುದಿಲ್ಲೆಂದು ಅದುಗ ಗಡಿಪಟ್ಟಿ ಹೇಗಿರ ಅಹಂಗಾರದ ಅಡುವಕ ಮನಕ್ಕನೆ ಆಳಿಂಜಿಟ್ಟಾರ ಒಳ್ಳಗ ಓರಿಡಿವಿ ಓಸನ ಮಾಡಿವಿ ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ಈಗೆಲ್ಲವೂ ಸೋಮಿಕೆಯದ ಕರುತನ್ನು ಕೇತು ನೋಡಿದಾರೆ. ಅಹಂಕಾರ ಎಂಬುದು ಅಟ್ನೆ ಅಂತಲೇ ನಂಗೆ வாழ்க்கைದೋಗೆ ನಂಗೆ ಒಂದು ದೊಡ್ಡ ಎಡೆಗೆ ಬಪ್ಪದು ಮೂಡದರವ ಅತ್ತ ಮೊದಲು ಯೋಚನೆ ಮಾಡಿ ನೋಡೋದು. ನಾ ಅಂದು ಬಪ್ಪನೆ ಎಲ್ಲವೇ ಅದು ತರ್ಪೆರಿಮೆಯ ಹೋಗಿ ಅಹಂಗಾರವು ಹೋಗಿ ಆ செயಲದೋಗೆ ನಂಗೆ ಸೊಲ್ಲದೋಗೆ ಏನು ಪೊರುಳಿಲ್ಲದ ಹೋಗ್ಬಿಟ್ಟಿರ್ತವ. ಅದುಗ ಏನ ಮಾಡೋದು ಅಂದರೆ ನಿನ್ನ ಗೆಲಚವ ನೀ ಸರಿಯಾಗಿ ನೋಡು, ನಿನಗೆ ತಂದ ಕಡಿಮೆಯ ನೀ ಸರಿಯಾಗಿ ಮಾಡು. ಅದು ಮೆಚ್ಚಿ ಬೆಪ್ಪದು ತೋಲ್ವಿ ಒಪ್ಪದು ಬಂದು ನಂಗೆ ಜೈಪದು ತೋಪದು ಎಂಬುದು ಅದು ನಂಗೆ ಆಡೋದೋಗಿಲ್ಲೇ ಅದು ಎಲ್ಲವೇ ಅದು ದೇವರ ಶೈಲಿ ಆಡದೆ. ನೀ ಮಾಡೋ ಕೆಲಸ ಮಾಡಿಂಡೇ ಇರು, ಏದನ್ನು ನೀನು ನಿಲ್ಲಿಸಬೇಡ. ಸರಿಯಾ? ಪೆರುಮೆ ಬಂದರ ಅಂತ ಇಟ್ಟು ನೀ ಬಂದು ಅದನ್ನು ಗೆಲಚವ ಮಾಡೋದು ಇಲ್ಲ, ಪೆರುಮೆ ಸಿಕ್ಕೋದಿಲ್ಲ ನಾಲ್ಕು ದಾರೇನೋ ಪಾರಾಟೋದಿಲ್ಲ ಎಂಬುದಾಗಿ ನೀ ಗೆಲ್ಚವ ಬಿಡಬೇಡ. ಎಲ್ಲವೇ ನೀ ಏನ ಮಾಡು ಅಂದರೆ ನೀ ಮಾಡೋ ಕಾರ್ಯವೇ ಮಾಡಿಂಡೇ ಇರು, ಏ ಫಲನೂ ಎದುರು ನೋಡಬೇಡ ಅಂದರು. ಆಗ செயல் ಮುಖ್ಯ, தொழில் முக்கிய, நாங்கள் பொருள் முக்கியத்தா ஆக இருந்தாலும் அட்டிலே கூட நங்களுடைய ஆணவத்தை ஏகுவெல்லாம் ಅಡಕಿನವೋ ಆಗತ್ತಾ ನಂಗೆ ಒಳ್ಳೆ ನೆಲೆಮಗೆ ಬಂದರ. ಅದನ್ನತ್ತ ಏನಾಗೀರ ಅಂದರೆ ಒಂದು ಎಡದೋಗೆ ಒಂದು ವಿಲ್ವಿತ್ತೆ ನಡೆದರ. ಅಲ್ಲಿ ವಿಲ್ವಿತ್ತದೋಗೆ ಒಳ್ಳಂಗೆ ಅದೋಗೆ ಕೈ ತೇರ್ದ ಒಂದು ಇಳೆஞರಿದ್ದಾರೆ. ಆಗ ತನಗೇನಂದರೆ ಎಲ್ಲ ನಾಡಿಗೆ ಹೋಗಿ ತಾ ಬಂದು ವೆಟ್ಟಿ ಅಡೆಂಜಿ ಬಂದರು ತನಗ ಒಂದು ಜಯಿಸೋದು ಎಂಬುದಲೇ ಆಸೆಗತ್ತ. ಒಂದೊಂದು ನಾಡಿಗೆ ಹೋಗಿ ತಾ ವೆಚ್ಚಿ ಅಡೆಂಜು ಬೇಕಾದ ವಿರುದೆಲ್ಲ ವೀಸಿಂಡು ಬಂದುಬಿಟ್ರು. ಆ ಈಸಿ ಬಂದ ವಿರುದೆಲ್ಲ ಮನೆ ಅಡಕಿ ಬಿತ್ತರು. ಹಿಂದೆ ಏನು ಮಾಡಿರ ಅಂದಲೇ ಅವಕ್ಕ ಅವನ ಅಪ್ಪನ ಸಾರಿ ಅವು ಸಾರಿ ಆಗಿನ ಎನ್ನವ ಜಯಿಸೋದುಗ ಈ ಒಲಗದ ದಾರು ಇಲ್ಲಪ್ಪ, ನಾ ಆಸಗ ಬಂದು ಪೈರು ಚೆತ್ತಿದೆ ಆತ್ಯಂದಾಗಿ ಒಂದು ಆಣವು ಗರ್ಭವು ತನ್ನ ಅಟ್ಟು ತುಂಬ ತನ್ನ ನಾಡುಗೆ ದಾರ ಬಂದಾರವೋ ಏಡದೋ ಕತ್ತ ಒಂದು ವಿಲ್ವಿತ್ತೆ ವೀರನ ಬಂದಲಿಯೋ ತಾ ಬಂದು ಅವಕ್ಕೆಲ್ಲವ ಜಯಿಸಿ ಹಿಂದೇನು ಮಾಡಿರಂದರೆ ಸಿರಂದ ಇಳವರಸನೆಂದು ಪಟ್ಟ ವಹಿಸಿರ ಅದೇ ಮಾಕೆ ಸಿರಂದ ವಿಲ್ವೀರೆಂದು ಪಟ್ಟ ವಹಿಸಿಂಡಿದ್ದರು. ಆಗ ಇತ್ತ ಮಾಕೆಲ್ಲ ಆಡೋನೆ ಎಲ್ಲ ನಾಡುಗ ಇಬ್ಬ ಒಂದು ಮನ್ನರ್ಗಳಲ್ಲೇ ಇದ್ರುಂಬ ತಾ ಈಸೆಗೆ ಆಣವ ಇದ್ದನೆಯೇ ಅಹಂಗಾರವ ಇದ್ದನೆಯೇ ತನ್ನ ಎತ್ತ ಮಾಡಿ ಅಡಕೋದು ತನ್ನ ಹಣವ ತೀರ್ಸೋದುಗ ತನ್ನ ಬಿಡ ಒಂದು ವಿಲ್ವಿತ್ತೆ ಕಾರಣ ದಾರಲ್ಲಿ ನಂಗೆ ತೇಡೋತ್ತವ ತಂದೆ ಇದ್ರುಂಬ. ಆಗ ಒಂದು ಕುನ್ನ ಕೂಸೆ ಇದಾಂಬ ನಾ ನಿನ್ನೆ ಬಂದು ನಾ ಒಂದು ಮಲೆ ಪಗುದಿಗೆ ನಡೆದುಕೊಂಡು ಓಪನೆ ಅಲ್ಲಿದೋಗಿ ಏರಿಕೆ ಬಳ್ಳಂ ಅಲ್ಲಿ ಆರು ಏರಿ ಕುಳ ಮಳೆ ಅದೆಲ್ಲ ನೋಡಿಂಡು ಬಪ್ಪನೆ ಅಲ್ಲಿದೋಗ ಒಂದು ತುರವಿ ನೋಡಿದೆ. ಆ ತುರವಿ ಬಂದು ಕೈದಾಗ ಒಂದು ಅಂಬು ಬಿತ್ತುಕೊಂಡಿದ್ದ, ಒಂದು ಬಿಲ್ಲು ಬಿತ್ತುಕೊಂಡಿದ್ದ.
ತನ್ನಸಾರೆ ಓಲೆ ಇದುಗ ನನಗೆ ಇದೊಂದು ವಳಿ ಸಿಕ್ಕಿರಾ ತಿಂದೇಗಿ ಆಗ ಏನು ಮಾಡಿದ್ರು ಅವಕ್ಕೆಲ್ಲ ಹೋಗಿ ಆ ತುರವಿ ಸಾರ ನೋಡಿದರು ಆ ತುರವಿ ಕಾಂಬನೆ ಇತ್ತಮ್ಮಕ್ಕೆ ಹೆಂಗೆ ದೇಶದಾಗ ಒಬ್ಬ ತನ್ನ ದಾರುವೇ ಜಯಿಸೋದು ಮುಡಿಯಾಂದಾಗಿ ಆಣವದೋಗಿ ಅಹಂಕಾರದಾಗ ಆಡಿ ಎಲ್ಲ ಅಡಕೊಂಡಿದ್ದಾನೆ ನಿಂಗೆ ಅವಕ್ಕಗ ಏನು ನೋಡೋದು ಅತ್ಯಂತ ಹೇಗೋನೆ ಸರಿ ನಾಗ ಏನಪ್ಪ ನಾ ತುರವಿಯ ಇದ್ದೆ ನಾ ಇಲ್ಲಿ ಏನೋ ಗೆಲ್ಸೆ ಬಂದು ಇಲ್ಲಿ ಇದ್ದೆ ಏನ ಮಣ್ಣು ಅಂದಲೆ ನನಗೆ ಹಣ್ಣು ಬೇಕು ಅಂದಲೆ ಆ ಹಣ್ಣ ಕೂದು ತಿನ್ನೆ ಸರಿಯಾ ನನಗೆ ನೀರು ಬೇಕಂದ್ರೆ ನೀರೆತ್ತಿ ಕೊಡ್ತಾನೆ ಈ ಕುನ್ನ ಆ ವಿಲ್ವಿತ್ತೆ ಅಂಬೆಲ್ಲವ ನಾ ಕುನ್ನುದ್ದೋಗ ಎಲ್ಲ ಹೇಗೆ ಕೊಟ್ಟದು ಈಗ ಅದನ್ನ ಕೈದು ಪಕ್ಕದಾಗ ಬೀತುವುದೇ ನಾ ಈಗ ಅದನ್ನು ಅಪ್ಪರ ಪೈನ್ ಪಡುತ್ತೋದಿಲ್ಲಪ್ಪ ತೇವ್ಯಾಪನ ಮುಟ್ಟು ಅದು ಪೈನ್ ಪಡ್ತೀನಿ ಅಂತಂದಾಗಿ ತುರಿವಿ ಹೇಗುಟ್ಟಲ್ಲಿ ಬೀತುಬಿಟ್ಟ ಅಂಬ ಆಗ ಈಗ ಏನು ಮಾಡಿದ ಆ ಇಳವರಸನ ಕೂಟಿಂಡು ಅಲ್ಲಿಗೆ ಹೋದಾರ ನೀತೆಲ್ಲ ವೆಚ್ಚಡಿಂದಿದೆ ಇದಲಿಯೋ ಈಗ ಪೋರಿಡೋದುಗ ಎಂಬುದಲ್ಲ ಒಂದು ಪೋಟಿಗಲ್ಲ ತಾವು ಬಿದ್ದದಾರೆ ಅವಕ್ಕೂ ಕೂಡ ನಿಂಗೆ ಬಂದು ಈ ವಿಲ್ವಿದ್ದೆ ಪೈಚಿ ತೋರಿಸಿಂದ ಇದ್ರುಂಬ ಸರಿಯಿಂದಾಗಿ ಈ ಇಳವರಸನ ಎಲ್ಲಿ ಕೂಟಿಂಡೋದಾರ ಆ ಕಾಡು ಮೇಲೆ ಕೂಟಿಂಡೋದಾರ ಕೋಪನೆ ಈಗ ದಾರ ತಂಚೀರ ಅಲ್ಲಿದಾಗಿಬ್ಬ ನಂಗ ಬಿಲ್ ತುರವಿದ್ದರಿಲಿಯೋ ತನ್ನ ಸಾರ ತೋರ್ಸೋನೆ ಈಗ ಎರಡಾಗೊಂದು ಪೋಟಿ ಮಾಕ ಬಿತ್ತಾರ ಪೋಟಿ ಬದಲ್ಲ ನಾ ಆಣವ ಗರ್ವೆಲ್ಲವ ತೋರಿಸಿ ಈಗ ಏನು ಮಾಡಿರ ಅಂದಲೇ ಈಗ ಮೇಲೆ ಮಲೆ ಪೋಗುದಿಗೆ ಹೋದಾರ ಎತ್ತ ಸುಡೋದು ಒಂದು ಹೇಗನೆ ಇಳವರಸಿನೆತ್ತಿದ ಅಂಬೆ ಎತ್ತಿ ಮೇಲೆ ಬಾನ ನೋಡಿ ಬಿಟ್ಟಾರ ಆ ಬುಟ್ಟಗಿಂತೋಡು ಏನು ಮಾಡಿರ ಅಂದಲೇ ಇನ್ನೊಂದು ಅಂಬೆ ಎತ್ತಿ ಅಂಬ ಬಿಟ್ಟರು ಅದಕ್ಕೆ ಮೇಲೆ ಇನ್ನೊಂದು ಅಂಬ ಬಿಟ್ಟು ಅದನ್ನೇ ಎರಡು ಮಾಡಿರ ಆಗ ಎಸ್ಸಗ ಪೈರ್ಚಿ ನೋಡಿ ಸಂಚಾರ ಆಡದೆ ಆಗ ಇತ್ತಮಾಕ ನೋಡನೆ ಆ ತೊರವಿ ನೋಡಿ ಪಾರಾಟಿನ ಅಪ್ಪ ಏನಾವನೇ ನೋಡಿ ಒಂದು ಕಣ್ಣುಡಿಯ ಪಾರ್ವೆತ್ತೆ ನೋಡಿ ಕುರಿಯತ್ತೆ ಅಂಬೆತ್ತೆ ಆ ದೂರದೋಗೆ ಒಂದು ಕುನ್ನ ಹೂ ಚೆಡಿ ನೋಡಿಯ ಆ ಹೂಡ ಮುಟ್ಟಡದಲ್ಲಿಯೋ ಆ ಮಕರಂದಡದಲ್ಲಿಯೋ ಆ ಮಕರಂದ ಅಂಬ ಬಿಡು ಅಂದ್ರೆ ಸರಿ ಅಂಬ ಬಿಟ್ಟಂಬ ಬಲೆ 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 ನಿನ್ನ ಮಾಕ ದಾರಿ ಇಲ್ಲ ಎಂದಾಗ ಆಸಗ ಪಾರಾಟಿದಂಬ ಸರಿ ತಿಂದೇಗಿ ಈಗ ಎನ್ನ ಜೇಚೋದು ಮುಡಿಯಾದಾಗಿ ತನ್ನವ ತಾನೇ ಪೆರುಮೆಯಾಗಿಂಡು ಈ ಒಲಗದಾಗ ದಾರಿ ಇಲ್ಲೇ ಎಲ್ಲವೇ ನನಗೆ ಅಡಿಮೆ ತಾತಂದಾಗಿ ನೆನ್ಸುಂಡೆ ಬಂದೋಗೆ ಕಡೇಸಿಗ ಅವಕ್ಕ ಕಾಡೋದೋಗಿಬ್ಬವಕ್ಕ ತೊರಬೇಕೆ ಇದ್ರಂಬ ಸರಿ ನಾ ಕೂಟಿಂಡವನೆಂದೋಗಿ ಒಂದು ಮಲೆ ಪಗುದಿಗೆ ಮೇಲೆ ಹೋಗಿ ಹಾಗೆ ಏನು ಮಾಡಿದ್ರಂಬ ಈ ಎರಡು ಮಲೆ ಅಡದೆ ಆ ಮಲೆ ಪಗುದಿದೋಗಿ ಏನು ಮಾಡಿದ್ರಲ್ಲ ಒಂದು ಕುನ್ನ ಒಂದು ಅಗಲೆ ಸರಿಯಾ ನಂಗೆ ಊಂಜಲ್ ಮಕ್ಕ ನಡೆದಿಯಾ ಆ ಊಂಜಲ್ ಮಾಕ ಮಾಡಿದ್ರಂಬ ಆ ಊಂಜಲ್ ಎಲ್ಲಿ ಹೇಳಿದ್ರೆ ಪಾರೆಗೂ ಕೀ ಆಡದೆ ಆ ಊಂಜಲ್ ಮಟ್ಟುತ್ತಾಟ್ರ ಪಾರೆಯಿಂದ ನೀವು ಊಂಜಲ್ ನಿದ್ದು ಬಿಡೋದು ನಿದ್ದುಟ್ಟು ಊಂಜಲ್ ಆಡಿಂಡೇ ಅಟ್ರ ಇತ್ತು ಊಂಜಲ್ ಆಡಿಂಡೇ ಅಟ್ರ ನಿನ್ನ ಕೈದಾಗ ಅಂಬಟ್ರ ಆ ಊಂಜಲ್ಗೆ ಮೇಲೆ ಒಂದು ಮೊರೆ ಆಡದೆ ಸರಿಯಾ ಆ ಮೊರದಾಗೆ ಒಂದು ಹಣ್ಣು ಆಡದೆ ಸರಿಯಾ ಈಗ ಪಾರೆ ಇದ್ದು ನೀ ಅಂಬೆತ್ತಿ ಬಿಡೋದು ಬೇರೆ ಈಗ ಏನು ಮಾಡೋದಿಲ್ಲ ಆ ಊಂಜಲ್ದಾಗಿದ್ದು ನೀ ಅಂಬ ಬಿಡೋದು ಕೀಯ ಬಂದು ಪಾದಾಳ ಅದು ಬಂದು ಫಲ ಆಯಿರ ಆಡಿ ಕೀಳೆ ಪಾದ ಅಲ್ಲ ಯಾಕೆ ಆ ಊಂಜಲೊಂದು ಬುದ್ದುಪ್ನೆ ಅಂದಲೇ ಕೀಯೆ ಬಂದು ನಂಗೆ ಗೊಡಾನೆಯಲ್ಲಿಯೋ ಅಲ್ಲಿ ಗೊತ್ತಾ ಬೋಗೋದು ಈಗ ಏನು ಮಾಡಿದ್ರು ಈಗ ಸೋಮ್ಯವಿಕ ತೊರಬೇಕು ಬಂದು ಏನು ಮಾಡೀರ ಈಗ ಅಂಬೆತ್ತಿ ಬುಟ್ನೆಯಿಂದಾಗಿ ತಾವು ಪಾರ ಹೋದಾಗ ನಿದ್ದು ಒಂದು ಅಂಬ ಬಿಟ್ಟರು ಒಂದು ಅಣ್ಣ ಬೋಗಿಸಿದರು ಅದೇ ಮಕ್ಕ ದಾರ ಬಿಟ್ಟರು ಅಂದಲೇ ಆ ಕುಣ್ಣ ಇಳವರಸಿದ್ದನಿ ತಾನು ಅದೇ ಮಕ್ಕ ಮಾಡಿದ ಈಗ ತುರವಿ ಬಂದು ಆ ಊಂಜಲ್ ಹೋದಾಗ ನಿದ್ದರ ಈಗ ಊಂಜಲ್ ಬಂದು ಮೊರಗೆ ಕಟ್ಟಿ ತಟ್ರ ಪಕ್ಕದಾಗ ಪಾರೆ ಈಗ ಊಂಜಲ್ ಆಡಿಂಡೆ ಅಟ್ರ ಇತ್ತುಗೊತ್ತು ಊಂಜಲ್ ಆಡಿಂಡಟ್ರ ಈಗ ತುರವಿ ಏನು ಮಾಡಿದ್ರ ಆ ಅಂಬ ಎತ್ತಿದ್ರು ಆ ಬಿಲ್ಲೆ ಎತ್ತಿದ್ರು ಅದು ನೋಡಿ ಸೆಕ್ಕಿ ಏನು ಮಾಡಿದ್ರೆ ನೇರ ಮೇಲೆ ಹಣ್ಣು ಮರವು ನೋಡಿದರು ಹಣ್ಣು ಮರದ ಅಂದ ಇಳವರಸರಿ ಕೇಳ್ತಂಬ ಅಣ್ಣ ಬೂಕ್ಸೋದು ಅಂತ ಕೇಳ್ತಂಬ ಆಗ ನೋಡಿ ಮೇಲೆ ಅಡದ ಎಲಗೋಸು ಕಣ್ಣು ಸ್ಟೀಟ್ ತೋರತ್ತವ ಆ ಪಾರ್ವದೋಗೆ ಆ ಅಣ್ಣ ಬೂಕ್ಸೋದು ಎಂಬ ಆ ತುರವಿ ನೋಡಿದಂಬ ಹತ್ತತ್ತು ಊಂಜಲು ಆಡಿಂಡದಲ್ಲಿ ಸರಿಯೇ ಎತ್ತಿ ಅಂಬೆ ಎತ್ತಿ ಬಿಟ್ಟು ಇಳವರಸ ಅಣ್ಣಕ್ಕಿ ಬೂಗಿಸೋದು ಒಂದು ಇದ್ದವು ಕಣ್ಣುಗೂ ತೋರಾದ ಎಡಪೋಗೋದು ಎಡ ಆ ಅಣ್ಣ ಬೋಗಿಸಿದಾಂಬ ಈಗ ಸರಿ ನಾ ಎರಿಗಿನೇಂದಾಗಿ ಇಳವರಸ ಆ ಬಿಲ್ಲೈಸಿ ಅಂಬೆಯಿಸಿ ಎರಿಗಿದಾಂಬ ಎರಿಗಿ ಆ ಊಂಜಲ್ದ ನಿದ್ದು ಆ ಊಂಜಲು ಅದೇ ಆ ಸೋಮಿ ಅವಪ್ಪನೇ ತೊರಬಿ ಅಪ್ಪನ ಅಪ್ಪರ ಆಡಿಂಡಟ್ಟು ತುಂಬ ಇದು ಮೇಲೇನ ತಾಡ್ರ ಎರಿಗೆ ನಿದ್ದು ಆ ಊಂಜಲದಾಗ ನಿದ್ದು ಆ ಅಣ್ಣ ಗುರಿ ನೋಡಿದ ನೀ ತೋರಾದಣ್ಣ ಮಾಡ್ಬಿಡ ಮುಂದಾಡಾಡ ಅಣ್ಣ ಬಿಟ್ಟು ನೀ ಸುಟ್ಟಲ ಪೋದು ಒಂದು ಇದಾಂಬ ಎತ್ತಿ ಬಿಲ್ಲೆತ್ತಿ ಇದೇ ಮಾಡಿದಾಂಬ ಮಾಡಂಗೋಸು ತನಗೆಲ್ಲ ಅದೇ ನಡುಕ ಬಂದುಬಿಟ್ಟ ಕೈ ನಡಿಗಿತ್ತು ಮಗುದಾಗ ಅತಿ ಊರಿ ನಟ್ಟಿ ಬಂದು ಏನು ಮಾಡೋದು ಅರಿಯಾದಲೇ ಆ ಒಂದನ್ನು ಸುಡೋದು ಮುಡಿಯಾದಾಗೆ ಆಡಿಂಡೇ ಇದ್ದಾಂಬ ತುರವಿಕೇತ ಏಕ ಅತ್ತಂದ ಇಲ್ಲ ನಾ ಅಲ್ಲಿ ಬಿಲ್ಲು ಪುಡ ಜಾಮೂನ ಅದನ್ನು ಬಿಟ್ಟುಟ್ಟು ನಾ ಬಿಟ್ಟು ಬಿಳೆ ಕೀಯೆ ಪಾದಾಳಗೆ ಬುದ್ದುಪ್ನವರಿಯೋ ಉಸಿರು ಹೋಯ್ಬಿಟ್ಟಿರುವರಿಯೋ ಅತ್ಯಂತ ಅಂಜಿಯಾಗಿ ಅದನ್ನು ಒಂದೂ ಮಾಡಾನೆ ಅಂಜಿಟ್ಟು ಅಲ್ಲಿವೇ ಕೈ ಮಗುದು ಎನ್ನಾಲ ಸುಡೋದು ಮುಡಿವಿಲ್ಲ ನಾ ಮೇಲೆ ನಾ ಉಯಿರ ಕಾಪಾತು ಮೇಲೆ ಬನ್ನಿ ಅಂದುಬಿಟ್ಟಾಂಬ
ಆಗತಾ ಈಗಿದಾಂಬ ತ ಒಂದರು ಏವುಲೆ ಅಮೇದೇ ಕುಳಿದುಂಡಿದ್ದ ಈಗ ಇಳಬೆರ ಸೈದ ಎಲ್ಲಾಗ ನಾತ ವಿಲ್ಬೀರದಾಗ ಸಿರಪಾಯ್ದಂದಾಗಿ ಒಲಗೆಲ್ಲನ ಪಾರಾಟಿ ವಿರುದು ತಂದರು ಎಲ್ಲಾಗೂ ನಾ ಬಂದು ನಾತ ದೊಡ್ಡಮ್ಮ ನೆನೆಸಿಣಿದೆ ಇಂದು ಎನ್ನುಡಿ ಅಹಂಕಾರವನ್ನು ಅಡಕಿಬಿಟ್ಟ ಸ್ವಾಮಿ ಎತ್ತಮಾಕೆ ಒಂದುನಿಲ್ಲಾದ ಸಾಧುವಾಗ ತುರುವಿಯಾಗಿದ್ದು ಬಂದು ಏನು ಗನ ಅಂತ ಬಂದು ನೀವು ಕಾಡೋದೋಗಿದ್ದಾರೆ ನಿಂಗತ ಸಿರಂದ ವಿಲ್ಬೀರರುಗಳು ಆಗ ಏನು ಆಟಲಿಯೋ ತನ್ನಡಕ ಬೇಕು ಪಣೆ ಬೇಕು ಅಂತ ಅರ್ಥವ ಅದು ನಿಂಗ ಸಾರ ಆಡದೆ ಎನ್ನ ಸಾರ ಅದು ಇಲ್ಲದಪ್ಪನೇ ನಾ ಎಂಬ ಆಣವದೊಗೆ ನಾನೇ ಅಳಿಂಜಿಡು ಮಾಕೆ ತಿಂದಾಗೆ ತನ್ನಿಸಿದ ಆಗ ಸೋಮೆ ಇದಂಬ ನೀವು ಉಣರ್ದುಬಿಟ್ಟಿ ಅದನ್ನ ಆಗ ಉಣರ್ದು ಬಿಡಪ್ಪೋದನ್ನು ಸರಿಯಾ ಎಂದೊಂದು ಮನುಷ್ಯ ತಾ ಮಾಡಿದ್ದು ತಪ್ಪು ಒಂದು ಉಣರ್ದು ಬಿಳೆ ಇದೀಗ ಮೇಲೆ ಏನಾಡದೆ ಆಗ ಇದಿಗ ಮೇಲೆ ನಾ ಅರ್ಧನ ವಿಲ್ವಿತ್ತಿ ಎಲ್ಲ ಕೊಟ್ಟನ ಸ್ವಾಮಿ ನಾ ಇದಿಗ ಮೇಲೆ ನಾ ಎಂಬ ಆಣವ ಗರ್ವದೊಗೆ ನಾ ಬೀಪುದಲೇ ಎಂದೇಗಿ ಇಳವರಸ ಇಟ್ಟು ಎಂಬ ಇದುತ್ತ ವಾಲ್ಕದೊಗೆ ಸೋಮೇಕ ಒಂದು ಈಗಿರ ನಾ ಎಂಬ ಆಣವದಾಗ ಆಡಬೇಡ ನೀ ಪೊಟ್ಟು ಹೊಟ್ಟೆ ಕಿಚ್ಚದೋಗಿರಬೇಡ ಮತ್ತಮ್ಮನ ಜರೆಯಬೇಡ ಮತ್ತನ ಕುಟುಂಬವು ಕೆಡಚಬೇಡ ನಂಗೆ ಒಳಗಿದ್ದಲೆ ನಾಡು ಉಳಿತು ನನಗೆ ಹೇಗಿಂಡ ಮಾತು ಮುಖ್ಯ ಮಟ್ಟಲ್ಲ ನಂಗೆ ಸೈಲ್ದಾಗ ತೋರ್ಸೋದು ಎಂಬುದನ್ನತ್ತ ಸೋಮೇಕ ಒಂದೊಂದು ಸತ್ಸಂಗ ಸರಿ ಅಲ್ಲಿಯೋ ಒಂದೊಂದು ನಂಗೆ ಕೂಡ ಕಲಂಬನಿ ಸರಿ ನಂಗೆ ನೇರಡಿ ಮಾತಾಡೋನಿಯೋ ಎಲ್ಲ ಸಾರಿ ಹೇಗೆ ಮಾಡಿದಾರ ನಂಗೆ ಸಚ್ಚಿದಾನಂದ ಗುರು ನಂಗೆ ನವೀನ್ ಸಾಯ್ವಕ್ಕೂ ಆನಂದ ಗುರು ಮೇಘನಾಥ್ ಸಾಯ್ವಕ್ಕೂ ನಂಗೆ ಯಶೋದಮ್ಮಕ್ಕೂ ಎಲ್ಲ ಹೇಗಿದೆ ಭಾಷೆಯ ನಂಗೆ ಬಂದು ಉಣರ್ದು ನೋಡೋನೆ ಅದು ನಂಗೂ ಪೈನ್ ಪಟ್ರ ಮತ್ತವಕ್ಕೂ ಅದನ್ನು ಹೇಗೋನೆ ನಂಗೂ ಒಂದು ಪುಣ್ಯ ಸಿಕ್ಕರಂತ ಹೇಗಿದ್ರು ಇಂದು ವಾಯ್ಪು ತಂದ ಎಲ್ಲಾಗ ನೆಂಡ್ರಿ ಹೇಗಿ ಮಾತು ಮುಡಿಚಿನೆ ನನ್ರಿ ವಣಕ್ಕಂ.